ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹಸ್ಬೆಂಡ್ಸ್ ಇನ್ ಆ್ಯಕ್ಷನ್ದು ಪಾರ್ಟ್ 4ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಭರತ್ 9387 ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಅನ್ಕೊಂತೀನಿ. ಇಲ್ಲಿ ನಮಗೆ ಗೊತ್ತಾಗುತ್ತೆ ರೆಕಾರ್ಡಿಂಗ್ನ ಬೇರೆ ಯಾರು ಅಲ್ಲ, ಯಂಗ್ ಅವ್ರ ಗ್ಯಾಂಗು ಕೇಳಿಸ್ಕೊತಿರೋದು ಅಂತ. ರೆಕಾರ್ಡಿಂಗ್ ಎಲ್ಲ ಕೇಳಿಸ್ಕೊಂಡ್ಮೇಲೆ ಒಬ್ಬ ವ್ಯಕ್ತಿ ಹೇಳ್ತಿರ್ತಾನೆ, ನೀವು ಕೇಳಿಸ್ಕೊಂಡ್ರಿ ತಾನೆ ಅಂತ. ಅದಕ್ಕೆ ಯಂಗ್ ಹೇಳ್ತಿರ್ತಾನೆ, ಹಾ ಕೇಳಿಸ್ಕೊಂಡೆ ಅಂತ. ಆಗ ಮ್ಯಾಗಿ ಹೇಳ್ತಿರ್ತಾನೆ, ನೀವು ಸರಿಯಾಗಿ ಗೆಸ್ ಮಾಡಿದೀರಾ, ಅವನು ಇಲ್ಲಿಗೆ ಬರ್ತಾನೆ ಅಂತ. ಯಂಗ್ ಹೇಳ್ತಿರ್ತಾನೆ, ಓ ಇದನ್ನ ಔಚಿಟ್ಟಿದ್ನ ಒಳಗಡೆ ಇವನು. ಮಿನ್ ಜುನ್ ಮತ್ತೆ ಮಾಜುಜಿನು ಕಾರ್ ಒಳಗಡೆ ಹತ್ತಿರೋದ್ನ ಇವರು ಕಾರಲ್ಲಿ ಕುತ್ಕೊಂಡು ನೋಡ್ತಿರ್ತಾರೆ. ಜುನ್ನು ಆ ಬಾಕ್ಸ್ ನ ಕಾರ್ ಒಳಗಡೆ ಇರೋ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಇಡ್ತಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಅಂತಾನೆ ಒಬ್ಬ ಡುಮ್ ಹೋಗಿರೋ ವ್ಯಕ್ತಿನ ಕಳ್ಸಿರ್ತಾನಲ್ಲ, ಅವನು ಕೂಡ ಓಡ್ ಬಂದು ಯಂಗ್ ಕಾರ್ ಒಳಗಡೆ ಕುತ್ಕೋತಾರೆ. ಇಲ್ಲಿ ಎಲ್ಲರೂ ಸೀಟ್ ಬೆಲ್ಟ್ ಹಾಕೋತಿರ್ತಾರೆ. ಯಾವಾಗ ಮಿನ್ ಕಾರು ಮುಂದೆ ಹೋಗುತ್ತೆ ಅವಾಗ ಯಂಗ್ ಕಾರು ಕೂಡ ಅವ್ರನ್ನೇ ಫಾಲೋ ಮಾಡ್ಕೊಂಡ್ ಬರುತ್ತೆ. ಇಲ್ಲಿ ಸ್ವಲ್ಪ ದೂರ ಹೋಗಿದ ತಕ್ಷಣ ಯಂಗ್ ಕಾರು ಜುನ್ ಕಾರ್ನ ಓವರ್ಟೇಕ್ ಮಾಡುತ್ತೆ. ಯಂಗ್ ಕಾರು ಮುಂದೆ ಬಂದಾಗ ಅವನು ವಿಂಡೋನ ಡೌನ್ ಮಾಡ್ತಿರ್ತಾನೆ. ಇಲ್ಲಿ ಮಿನ್ ಸಡನ್ ಆಗಿ ನೋಡಿದಾಗ ಎದುರ್ಕೊಬಿಡ್ತಾನೆ. ಓ ಗಾಡ್, ಇವನ್ ಯಾರು? ಅವನು ಮಾಧುಜಿನ್ನ ಕೇಳ್ತಿರ್ತಾನೆ, ಇವನ್ ಯಾರು? ಇವನ್ ಯಾಕೆ ನಮ್ಮನ್ನ ಫಾಲೋ ಮಾಡ್ತಿದ್ದಾನೆ? ಮಾಧುಜಿನ ಮಧ್ಯದಲ್ಲಿ ಹಿಂದೆ ಕೂತಿರೋದಕ್ಕೆ ಯಂಗ್ ನೀಟಾಗಿ ಕಾಣಲ್ಲ. ಅದಕ್ಕೆ ಯಾರು ಯಾರು ಅಂತ ಇಣಿಕಿ ನೋಡ್ತಿರ್ತಾನೆ. ಆಗ ಮಿನ್ ಹೇಳ್ತಿರ್ತಾನೆ, ಅದೇ ಅಲ್ಲಿ ಕೂತಿದ್ದಾನಲ್ಲ ಡುಮ್ಮುಗಿರೋ ವ್ಯಕ್ತಿ, ಅವನು ಯಾರು ಅಂತ ಕೇಳ್ತಿರ್ತಾನೆ. ಮಾಧುಜಿನ ಮುಂದೆ ಬಗ್ಬಿಟ್ಟು ಹೇಳ್ತಿರ್ತಾನೆ, ಅರೆ ಇವನಂತೂ ಯಂಗ್ ಗೌನ್ ಅಲ್ವಾ? ಆಗ ಜುನ್ ಕೂಡ ಮುಂದೆ ಬಗ್ತಾ ಹೇಳ್ತಿರ್ತಾನೆ, ಇವನಂತೂ ಚರಂಡಿ ಗ್ಯಾಂಗ್ ಅಲ್ವಾ? ಮಿನ್ನಿಗೆ ಅರ್ಥ ಆಗಲ್ಲ ಚರಂಡಿ ಗ್ಯಾಂಗ್ ಅಂದ್ರೆ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಜುನ್ ಹೇಳ್ತಾನೆ, ಇವನು ಡ್ರಗ್ ಡೀಲರು, ಇವರು ಗ್ಯಾಂಗ್ ಎಲ್ಲ ಪೂರ್ತಿ ನಶೆ ಮಾಡ್ತಾರೆ. ನಾನು ಯಾವಾಗ ಇವನ್ನ ಹಿಡಿಯಕ್ ಹೋದ್ನೋ ಆಗ ಇವನು ಚರಂಡಿಲಿ ಔಚ್ಕೊಂಡ್ ಕೂತಿದ್ದ. ಅದಕ್ಕೆ ಅವತ್ತಿಂದ ಆ ಹೆಸರಲ್ಲೇ ಇವನ್ನ ಕರೆಯೋದು. ಆದ್ರೆ ಈ ಕಿತ್ತೋದ್ ನನ್ ಮಗ ನಮ್ಮನ್ನ ಯಾಕೆ ಫಾಲೋ ಮಾಡ್ತಿದ್ದಾನೆ ಅಂತ ಜುನ್ ಕೇಳ್ತಿರ್ತಾನೆ. ಅದಕ್ಕೆ ಮಾಧುಜಿನು ಫುಲ್ ಶಾಕ್ ಆಗ್ತಾ ಹೇಳ್ತಿರ್ತಾನೆ, ಇವನೇ ಅವನು ಡಬ್ಬ ನನ್ ಮಗ ನಮ್ಗೆ ಕಾರಲ್ಲಿ ಡಿಕ್ಕಿ ಹೊಡೆದು ನಮ್ಗೆ ಆಕ್ಸಿಡೆಂಟ್ ಮಾಡಿದ್ದು. ಅದಕ್ಕೆ ಜುನ್ನು ಫುಲ್ ಶಾಕ್ ಆಗ್ತಾ ಯಾಕೆ ಏನು ಅಂತೆಲ್ಲ ಕೇಳ್ತಿರ್ತಾನೆ. ಆಗ ಮಾಧುಜಿನ್ ಹೇಳ್ತಿರ್ತಾನೆ, ಇವನು ನಮ್ ಜೊತೆ ಸೇರಿ ಪಾರ್ಟ್ನರ್ಶಿಪ್ ಮಾಡ್ಬೇಕು ಅಂತ ಹೇಳ್ತಿದ್ದ. ಇಬ್ರು ಸೇರಿ ಒಂದು ದೊಡ್ಡ ಆರ್ಗನೈಸೇಷನ್ ಮಾಡೋಣ ಅಂತೆಲ್ಲ ಪ್ಲಾನ್ ಕೊಡ್ತಿದ್ದ. ಆದ್ರೆ ನಾನು ಬೇಡ ಅಂತ ಪ್ಲಾನ್ ನ ರಿಜೆಕ್ಟ್ ಮಾಡ್ಬಿಟ್ಟೆ. ಅದಕ್ಕೆ ಕಿತ್ತೋದನು ನನ್ನ ಸಾಯಿಸ್ಬೇಕು ಅಂತ ಈ ತರ ಎಲ್ಲ ಮಾಡ್ತಿದ್ದಾನೆ. ಇವನು ನಿಜವಾಗ್ಲೂ ದೊಡ್ಡ ಸೈಕೋ. ಈ ಮಾತನ್ನೆಲ್ಲ ಕೇಳಿದಾಗ ಜೋನ್ ಹೇಳ್ತಿರ್ತಾನೆ, ಓ ದೇವ್ರೇ ಶೆಟ್, ಏನ್ ಮಾಡೋದೀಗ ಅಂತ. ಇಲ್ಲಿ ಅವನು ಡಾಕ್ಟರ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ಏ ಡಾಕ್ಟರ್ ಗಾಡಿ ತಿರುಗಿಸು ಅಂತ. ಅದಕ್ಕೆ ಮೀನ್ ಕೇಳ್ತಿರ್ತಾನೆ, ಈಗ್ಲೇ ತಿರುಗಿಸ್ಲಾ ಅಂತ. ಅದಕ್ಕೆ ಜೋನ್ ಹೇಳ್ತಾನೆ, ಹ್ಞೂ ತಿರುಗಿಸು ಅಂತ. ಇಲ್ಲಿ ಅದಕ್ಕೆ ಮಿನ್ನು ಜೋರಾಗಿ ಗಾಡಿನ ತಿರುಗಿಸ್ತಾನೆ. ಈಗ ಇಲ್ಲಿ ಒಂದು ಗಾಡಿ ಗಲ್ಲಿಗೆ ತಿರುಗಿಕೊಳ್ಳುತ್ತೆ. ಇವರು ಈ ತರ ತಿರುಗಿಸ್ತಿರೋದನ್ನ ನೋಡಿ ಯಂಗ್ ಗ್ಯಾಂಗು ಕೂಡ ಆ ಕಡೆಗೆನೆ ಗಾಡಿ ತಿರುಗಿಸ್ಕೊಂಡು ಹೋಗ್ತಿರುತ್ತೆ. ಇಲ್ಲಿ ಫುಲ್ ಚೇಸಿಂಗ್ ಇರುತ್ತೆ. ಯಂಗ್ ಗ್ಯಾಂಗ್ ಏನಿರುತ್ತೆ ಅದು ಡಿಮ್ ಅಂಡ್ ಡಿಪ್ನು ಕೂಡ ಮಾಡ್ತಿರುತ್ತೆ. ಆದ್ರೂ ಕೂಡ ಮಿನ್ ಫುಲ್ ಫಾಸ್ಟ್ ಆಗಿ ಗಾಡಿನ ಓಡಿಸ್ತಿರ್ತಾನೆ. ಇದನ್ನ ನೋಡಿ ಯಂಗ್ ಹೇಳ್ತಿರ್ತಾನೆ, ಈ ನೊಣಗಳು ಅಂಟ್ಕೊಳ್ಳುತ್ತಲ್ಲ ಆ ತರನೇ ಆ ಕಾರಿಗೆ ನೀನು ಅಂಟ್ಕೊಂಡಿರು ಅಂತ ಡುಮ್ಗಿರೋ ವ್ಯಕ್ತಿಗೆ ಹೇಳ್ತಿರ್ತಾನೆ. ಇಲ್ಲಿ ಜುನ್ನು ಮಿನ್ ಕಡೆಗೆ ಹೇಳ್ತಿರ್ತಾನೆ, ಏ ಡಾಕ್ಟರ್ ಎಲ್ಲೋದ ನೀನ್ ಒಳಗಿರೋ ಕಾರ್ ರೇಸರು, ನೀನ್ ಹೇಳ್ತಿದ್ದಲ್ಲ 135 ಡಿಗ್ರಿ ಅಷ್ಟು ನಾನು ತಿರುಗಿಸ್ತೀನಿ ಪಲ್ಟಿಸ್ತೀನಿ ಅಂತ, ಏನಾಯ್ತು ಅದೆಲ್ಲ? ಇಲ್ಲಿ ಅದಕ್ಕೆ ಮಿನ್ನು ಒಂದು ಫುಲ್ ಸಂಧಿ ರೋಡ್ ಇರುತ್ತೆ. ಆ ಕಡೆಗೆ ಅವನು ಕಾರ್ನ ತಿರುಗಿಸಿ ಅವನು ಉಲ್ಟಾ ಪಲ್ಟಾ ಎಲ್ಲ ಮಾಡಿ ಒಂದ್ ಸರ್ಕಲ್ ಹೊಡೆದು ಬ್ಯಾಕ್ ಅಲ್ಲಿ ಆ ಕಾರ್ನ ಹಿಂದೆ ತಗೊಂಡೋಗಿ ಆ ರೋಡಿಗೆ ಫುಲ್ ನಿಲ್ಲಿಸ್ಕೊತಾನೆ. ಇಲ್ಲಿ ಯಂಗ್ ಕಾರು ಹಿಂದೆಯಿಂದ ಬರ್ತಿರುತ್ತಲ್ಲ ಅವರೆಲ್ಲ ಮಿನ್ನು ಕಾರ್ ಓಡಿಸ್ತಿರ್ತಾನಲ್ಲ ಆ ಸ್ಕಿಲ್ಸ್ಗೆ ಫುಲ್ ಇಂಪ್ರೆಸ್ ಆಗಿ ಆ ಕಡೆನೆ ನೋಡ್ತಿರ್ತಾರೆ. ಅವರು ಕಾರ್ ಓಡಿಸೋದ್ರ ಕಡೆ ನೋಡ್ತಾನೆ ಇರಲ್ಲ. ವಾವ್ ಏನ್ ಸಖತ್ ಡ್ರೈವರ್ ಅಲ್ವಾ ಅಂತ ಅವ್ರ ಬಗ್ಗೆ ಮಾತಾಡ್ಕೊಂಡು ಇವರು ಅವ್ರ ಕಾರ್ನ ನೋಡ್ತಿರ್ತಾರೆ. ಯಾವಾಗ ಯಂಗ್ ಮುಂದೆ ನೋಡ್ತಾನೆ, ಏ ಮೊದ್ಲು ಕಾರ್ ನೋಡು, ಮೊದ್ಲು ರೋಡ್ ನೋಡು ಅಂತ ಕಾರ್ನ ಹಿಡ್ಕೊತಿರ್ತಾನೆ. ಯಾವಾಗ ಮಿನ್ನು ಈ ತರ ಎಲ್ಲ ಸ್ಟಂಟ್ ಮಾಡಿ ಕಾರ್ನ ನಿಲ್ಲಿಸ್ತಿರ್ತಾನೋ ಆಗ ಜುನ್ ಹೇಳ್ತಿರ್ತಾನೆ, ಅಯ್ಯೋ ಇವನಂತೂ ಮನ್ಸಿಗೆ ತಗೋಬಿಟ್ಟ. ಆ ಡುಮ್ಡುಮೋಗಿರೋ ವ್ಯಕ್ತಿ ಕೂಡ ಮುಂದೆ ನೋಡಿ ಎದ್ರುಕೊಬಿಡ್ತಾನೆ. ಇಲ್ಲಿ ಸಡನ್ ಆಗಿ ಬ್ರೇಕ್ ಹಾಕ್ದಾಗ ಹಿಂದೆ ಇರೋರು ಮುಂದೆ ಇರೋರು ಎಲ್ಲರೂ ಬಂದು ಒಂದೇ ಕಡೆ ಅಂಟ್ಕೊಬಿಡ್ತಾರೆ. ಮಿನ್ನು ಈ ತರ ಎಲ್ಲ ಕಾರ್ ಓಡಿಸಿರೋದಕ್ಕೆ ಜುನ್ ಹೇಳ್ತಿರ್ತಾನೆ, ನೀನಂತೂ ಸೂಪರ್ ಆಗಿ ಕಾರ್ ಓಡಿಸ್ತೀಯ ಬಿಡು ಅಂತ. ಇಲ್ಲಿ ಯಂಗ್ ಆ ಡುಮ್ಡುಮೋಗಿರೋ ವ್ಯಕ್ತಿಗೆ ಹೊಡಿತಿರ್ತಾನೆ, ಫಸ್ಟ್ ಕಾರ್ನ ತಿರುಗಿಸು ನಡಿ ಅವ್ರ ಹಿಂದೆ ಅಂತೆಲ್ಲ ಹೇಳ್ತಿರ್ತಾನೆ. ಮಿನ್ನು ಅವ್ನು ಇಟ್ಟಿರೋಂತ ಗ್ಲೌಸ್ ನ ತಗೊಳ್ತಾ ಹೇಳ್ತಿರ್ತಾನೆ, ಈಗ ನಾನ್ ರಿಯಲ್ ಸ್ಟಂಟ್ ನ ತೋರಿಸ್ತೀನಿ, ಸ್ವಲ್ಪ ನನ್ ಕೈಗೆ ಸ್ಟೇರಿಂಗ್ ನ ಕೊಡು ಅಂತ ಹೇಳ್ತಿರ್ತಾನೆ. ಆಗ ಜುನ್ ಹೇಳ್ತಿರ್ತಾನೆ, ಇಲ್ವಾ ನಿನ್ ಮುಂದೆನೆ ಇದೆಯಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮಿನ್ ಹೇಳ್ತಾನೆ, ಇದಲ್ಲ ಇನ್ನೊಂದು. ಆಗ ಜುನ್ ಮತ್ತೆ ಮಾಧುಜಿನು ಇನ್ನೊಂದ್ ಸ್ಟೇರಿಂಗ್ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ. ಜುನ್ ಕೂತಿರೋ ಕೆಳಗಡೆನೆ ಆ ಸ್ಟೇರಿಂಗ್ ಒಂದಿರುತ್ತೆ. ಅದನ್ನ ಅವನು ತಕ್ಕೊಡುವಾಗ ಇಲ್ಲಿ ಮಿನ್ನು ಅವನಿರೋ ಕಾರಲ್ಲಿ ಇರುತ್ತಲ್ಲ ಸ್ಟೇರಿಂಗ್, ಅದನ್ನ ಕಿತ್ಕೊಬಿಡ್ತಾನೆ. ಇದನ್ನ ನೋಡಿ ಮಾಧುಜಿನ್ ಎದುರ್ಕೊಬಿಡ್ತಾನೆ, ಅಯ್ಯೋ ಇವನು ಇದನ್ನ ಕಿತ್ತಾಕ್ಬಿಟ್ಟ ಅಂತ ಹೇಳ್ತಿರ್ತಾನೆ. ಆಗ ಮಿನ್ನು ಹೊಸ ಸ್ಟೇರಿಂಗ್ ಇರುತ್ತಲ್ಲ ಅದನ್ನ ಅವ್ನ ಕಾರಿಗೆ ಹಾಕೋತಿರ್ತಾನೆ. ಇಲ್ಲಿ ಹೊಸ ಸ್ಟೇರಿಂಗ್ ಯಾವ ತರ ಇರುತ್ತೆ ಅಂದ್ರೆ ಅವ್ನ್ ಡ್ರಾಯಿಂಗ್ ಅಲ್ಲಿ ಸ್ಟೇರಿಂಗ್ ಇತ್ತಲ್ಲ ಅದೇ ತರನೇ ಇರುತ್ತೆ. ಇನ್ನು ಅದನ್ನ ಲಾಕ್ ಮಾಡಿ ಹಾಕೊಂಡ್ಮೇಲೆ ಈಗ ನೋಡು ನನ್ ಗೇಮ್ ಅಂತ ಹೇಳ್ತಿರ್ತಾನೆ. ಅವನು ಕಾರ್ನ ಸ್ಟಾರ್ಟ್ ಮಾಡ್ತಾ ಹೇಳ್ತಿರ್ತಾನೆ, ಲೆವೆಲ್ 1 ಡ್ರಿಫ್ಟ್ ಅಂತ. ಮಿನ್ನು ಕಾರ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ ಸ್ಪೀಡ್ ಅಲ್ಲಿ ತಗೊಂಡ್ಬಂದು ಯಂಗ್ ಕಾರ್ ಬರ್ತಿರುತ್ತಲ್ಲ ಅದ್ರ ಮುಂದೆಗೆ ನಿಲ್ಲಿಸ್ಬಿಡ್ತಾನೆ. ಈಗ ಇವರು ಆಪೋಸಿಟ್ ನಿಂತಿರ್ತಾರೆ. ಆ ಸಡನ್ ಆಗಿ ಕಾರ್ ಬಂದಿರೋದ್ ನೋಡಿ ಯಂಗ್
ಯಾಂಗ್ ಗ್ಯಾಂಗ್ ಏನಿರುತ್ತೆ ಅವರೆಲ್ಲ ಫುಲ್ ಎದ್ರಕೋಬಿಡ್ತಾರೆ. ಇವ್ರ ಈ ತರ ಆಪೋಸಿಟ್ ಆಗಿ ನಿಂತಿರೋದನ್ನ ನೋಡಿ ಮಧುಜನ್ ಹೇಳ್ತಿರ್ತಾನೆ, ಮುಗೀತು ನಮ್ ಕತೆ. ಅಲ್ಲ ನೀನು ಲೆಫ್ಟಿಗೆ ತಾನೇ ತಿರ್ಕೋಬೇಕಾಗಿತ್ತು, ಯಾಕೆ ರೈಟಿಗೆ ತಿರ್ಕೊಂಡೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಯಾಂಗಾಂಗು ಅವ್ನ್ ಡ್ರೈವರ್ಗೆ ಹೇಳ್ತಿರ್ತಾನೆ, ಎದ್ರಕೋಬೇಡ, ನರ್ವಸ್ ಆಗ್ಬೇಡ, ನೋಡ್ಕೊಳ್ಳೋಣ, ಏನೇ ಇದ್ರು ನೋಡ್ಕೊಳ್ಳೋಣ, ನೀನು ಓಡ್ಸು, ಮುಗ್ಸು ಅವ್ರ ಕತೆನ, ಓಡ್ಸು ಅಂತ ಹೇಳ್ತಿರ್ತಾರೆ. ಆಗ ಅವ್ರ ಹಿಂದೆ ಇರೋ ಎಲ್ಲಾ ಟೀಮ್ ಮೆಂಬರ್ಸ್ ಕೂಡ ಹೇಳ್ತಿರ್ತಾರೆ, ಓಡ್ಸು ಏನಾಗಲ್ಲ ಓಡ್ಸು. ಇಲ್ಲಿ ಡುಮನ್ ಹೆಸರು ರ್ಯಾಂಬೋ ಆಗಿರುತ್ತೆ, ಅವರು ಜೋರಾಗಿ ಹೇಳ್ತಿರ್ತಾರೆ, ರ್ಯಾಂಬೋ ಓಡ್ಸು ಏನಾಗಲ್ಲ ಓಡ್ಸು, ಮುಗ್ಸು ಅವ್ರ ಕತೆನ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅವರು ಒಡಿ ಅಂತ ಹೇಳಿದಾಗ ಅವನು ಅವರ ನೋಡಿದ್ಬಿಡ್ತಾನೆ. ಆಗ ಮಧುಜಿನ್ ಅವ್ರ ಟೀಮು ಆಮೇಲೆ ಯಾಂಗಾಂಗ್ ಟೀಮು ಇಬ್ರು ಫುಲ್ ಶಾಕ್ ಆಗ್ಬಿಡ್ತಾರೆ. ಇಲ್ಲಿ ಯಾಂಗಾಂಗ್ ಕೇಳ್ತಿರ್ತಾನೆ, ಏನ್ ಹೊಡ್ದೆ ನೀನು ಅಂತ. ಅದಕ್ಕೆ ರ್ಯಾಂಬೋ ಹೇಳ್ತಿರ್ತಾನೆ, ನೀವೆಲ್ಲರೂ ಹೇಳಿದ್ರಲ್ಲ ಒಡಿ ಅಂತ, ಅದಕ್ಕೆ ನಾನು ಅವರನ್ನ ಹೊಡ್ದೆ ಅಂತ ಹೇಳ್ತಾನೆ. ಯಾಂಗಾಂಗ್ ಟೀಮು ಮಾತಲ್ಲಿ ಬಿಸಿ ಇರೋದನ್ನ ನೋಡ್ಕೊಂಡು ಮಿನ್ನು ಜೋರಾಗಿ ಡಿಮ್ ಅಂಡ್ ಡಿಪ್ ನ ಮಾಡ್ತಿರ್ತಾನೆ. ಪಟ ಅಂತ ಲೈಟ್ ಹೊಡಿಯೋದ್ರಿಂದ ಅವ್ರ ಮಕ್ಕಕ್ಕೆಲ್ಲ ಲೈಟ್ ಬೀಳ್ತಿರುತ್ತೆ. ಜುನ್ ಮತ್ತೆ ಮಧುಜಿಂಗು ಮಿನ್ನ ಕೇಳ್ತಿರ್ತಾರೆ, ಇದೇನ್ ಮಾಡ್ತಿದ್ಯಾ ನೀನು ಅಂತ. ಇಲ್ಲಿ ರ್ಯಾಂಬೋ ಏನಿರ್ತಾನೆ, ಅವನು ಜೋರಾಗಿ ಆರನ್ನ ಹೊಡಿತಿರ್ತಾನೆ. ಆಗ ಯಾಂಗಾಂಗ್ ಹೇಳ್ತಿರ್ತಾನೆ, ಮೊದ್ಲು ಆರನ್ನ ಹೊಡಿಯೋದ್ ಬಿಟ್ಟು ಅವ್ರನ್ನ ಎಗ್ರಿಸು, ಅವ್ರಿಗೆ ಹೊಡಿ ಅಂತೆಲ್ಲ ಹೇಳ್ತಿರ್ತಾನೆ. ಆದ್ರೆ ಇವನ್ಗೆ ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅವರನ್ನೇ ಒತ್ತುತ್ತಿರ್ತಾನೆ. ಇದನ್ನೆಲ್ಲ ನೋಡ್ಕೊಂಡು ಮಿನ್ನು ನಗ್ತಾ ಇರ್ತಾನೆ. ಯಾಂಗಾಂಗ್ ಗ್ಯಾಂಗು ಇಷ್ಟೊಂದೆಲ್ಲ ಕನ್ಫ್ಯೂಸ್ ಅಲ್ಲಿ ಇರೋದನ್ನ ನೋಡ್ಕೊಂಡು ಮಿನ್ನು ರಿವರ್ಸ್ ಅಲ್ಲಿ ಕಾರ್ನ ಫಾಸ್ಟ್ ಆಗಿ ತಗೊಂಡ್ ಹೋಗ್ತಿರ್ತಾನೆ. ಇದನ್ನ ನೋಡಿ ಯಾಂಗ್ ಕಿರ್ಚ್ಕೊತಿರ್ತಾನೆ, ಹೋಗು ಅವ್ರ ಹಿಂದೆನೆ ಹೋಗು. ಈಗ ಇವರು ಕೂಡ ಫಾಸ್ಟ್ ಆಗಿ ಮಿನ್ ಕಾರ್ನ ಫಾಲೋ ಮಾಡ್ತಿರ್ತಾರೆ. ಇಲ್ಲಿ ಯಾಂಗಾಂಗ್ ಹೇಳ್ತಿರ್ತಾನೆ, ರ್ಯಾಂಬೋ ಅವ್ರನ್ನ ಅಪ್ಪಾಚಿ ಮಾಡ್ಬಿಡು ಅಂತ. ಆಗ ಮ್ಯಾಗಿ ಹೇಳ್ತಿರ್ತಾನೆ, ಅವ್ರಿಗೆ ಸರಿಯಾಗಿ ಗುದ್ದಿ ಮ್ಯಾಶ್ ಮಾಡ್ಬಿಡು ಅಂತ. ಇನ್ನೊಬ್ಬ ಅವನ್ ಕಾರ್ ಮೇಲೆ ಹತ್ತಿಸ್ಬಿಡು ಅಂತಲ್ಲ, ಹಿಂಗೆ ಈ ತರ ಟಿಪ್ಸ್ ನ ಕೊಡ್ತಿರ್ತಾರೆ. ಇಲ್ಲಿ ಅದಕ್ಕೆ ರ್ಯಾಂಬೋ ಕೂಡ ಜೋರಾಗಿ ಅಲ್ಲಿ ಕಚ್ತಾ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫಾಸ್ಟ್ ಆಗಿ ಮಿನ್ ಕಾರ್ನ ಫಾಲೋ ಮಾಡ್ತಿರ್ತಾನೆ. ಇಲ್ಲಿ ಇವ್ರಿಬ್ರು ಆಪೋಸಿಟ್, ಅಂದ್ರೆ ಒಬ್ರು ಮುಖ ಒಬ್ರು ಕಾಣೋ ತರನೇ ಕಾರ್ನ ಓಡಿಸ್ತಿರ್ತಾರೆ. ಮಿನ್ನಿನ ಕಾನ್ಫಿಡೆನ್ಸ್ ಅಲ್ಲಿ ರಿವರ್ಸ್ ಅಲ್ಲಿ ಕಾರ್ನ ಹೊಡಿತಿರ್ತಾನೆ. ಆದ್ರೆ ಜುನ್ಗೆ ಮತ್ತೆ ಮಧುಜಿನ್ಗೆ ತುಂಬಾನೇ ಭಯ ಆಗ್ತಿರುತ್ತೆ. ಅವ್ರು ಹಿಂದೆಲ್ಲ ತಿರುಗ್ತಾ ಇಲ್ಲ ಹಿಂಗಲ್ಲ ಹಂಗಲ್ಲ ಅಂತೆಲ್ಲ ಕಿರ್ಚ್ಕೊಂಡ್ ಕೂತಿರ್ತಾರೆ. ಮಿನ್ ಹೋಗ್ತಿರೋದ್ರ ಹಿಂದೆಗಡೆ ಡೆಡ್ ಹ್ಯಾಂಡ್ ಇರುತ್ತೆ, ಅಲ್ಲಿ ರೋಡ್ ಇರೋದಿಲ್ಲ. ಇಲ್ಲಿ ಇದನ್ನ ಮಿನ್ನು ನೋಡ್ತಾನೆ ಫಸ್ಟ್, ಆಮೇಲೆ ಮಧುಜಿನ್ ಮತ್ತೆ ಜುನ್ನು ನೋಡ್ತಾರೆ. ಇಲ್ಲಿ ಅವ್ರಿಬ್ರಿಗೂ ಭಯ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಿಂದೆಗಡೆ ರೋಡ್ ಇಲ್ಲ, ಆ ಕಡೆ ತಿರುಗಿಸ್ಕೋ, ಈ ಕಡೆ ತಿರುಗಿಸ್ಕೋ, ಲೆಫ್ಟ್ ತಿರುಗು, ರೈಟ್ ತಿರುಗು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಜುನ್ನು ಜೋರಾಗಿ ಕಾರ್ನ ಹಿಡ್ಕೊಳ್ತಾ ಹೇಳ್ತಿರ್ತಾನೆ, ಹಿಂದೆ ರೋಡ್ ಇಲ್ಲ, ತಿರುಗಿಸು ನಿಧಾನಕ್ಕೆ ಹೋಗು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಮಧುಜಿನ್ ಹೇಳ್ತಿರ್ತಾನೆ, ನಾವ್ ಅಪ್ಪಾಚಿ ಆಗ್ಬಿಡ್ತೀವಿ, ಪಚೋಡಿ ಆಗ್ಬಿಡ್ತೀವಿ ಅಂತ ಅವನು ಕಿರ್ಸ್ಕೊಂಡು ಎದ್ರುಕೊಂಡು ಹೇಳ್ತಿರ್ತಾನೆ. ಯಾಂಗಾಂಗ್ ಗ್ಯಾಂಗ್ ಏನಿರುತ್ತೆ ಅವರು ಜೋರಾಗಿ ರ್ಯಾಂಬೋ ಅಂತ ಕಿರ್ಸ್ತಾರೆ. ಇಲ್ಲಿ ರ್ಯಾಂಬೋ ಕೂಡ ಜೋರಾಗಿ ಫಾಸ್ಟ್ ಆಗಿ ಕಿರ್ಚ್ತಾ ಫಾಸ್ಟ್ ಆಗಿ ಕಾರ್ನ ತಗೋಬರ್ತಿರ್ತಾನೆ. ಆಗ ಸಡನ್ ಆಗಿ ಮಿನ್ನು ಕಾರ್ನ ತಿರುಗಿಸ್ಕೊಬಿಡ್ತಾನೆ. ಈ ತರ ಮಿನ್ನು ಸಡನ್ ಆಗಿ ತಿರ್ಸ್ಕೊಂಡಾಗ ಜುನ್ಗೆ ಮತ್ತೆ ಮಧುಜಿನ್ಗೆ ಭಯ ಆಗುತ್ತೆ. ಆದ್ರೆ ಅವ್ರಿಗೆ ಒಂದ್ ಕಡೆ ಸಮಾಧಾನ ಕೂಡ ಆಗುತ್ತೆ. ಇಲ್ಲಿ ಮುಂದೆ ಗೋಡೆ ಇದೆ ಅಂತ ಯಾಂಗಾಂಗ್ ಗ್ಯಾಂಗಿಗೆ ಗೊತ್ತಿರಲ್ಲ. ಸಡನ್ ಆಗಿ ಅವ್ರಿಗೆ ಗೋಡೆ ಕಾಣಿಸ್ತಿದ ತಕ್ಷಣನೇ ಅವರು ಫುಲ್ ಪ್ಯಾನಿಕ್ ಆಗ್ಬಿಡ್ತಾರೆ. ಇಲ್ಲಿ ಯಾಂಗಾಂಗು ಬೇರೆ ಕಡೆಗೆ ಗಾಡಿನ ತಿರುಗಿಸ್ಬಿಡ್ತಾನೆ. ಮಿನ್ ಕಾರು ಹೋಗಿ ನಿಂತ್ಕೊಂಡಾಗ ಮಧುಜಿನ್ ಹೇಳ್ತಿರ್ತಾನೆ, ಹೋ ಗಾಡ್, ನಾವು ಸೇಫ್ ಆಗ್ಬಿಟ್ವಿ, ನಾನು ಬದುಕಿದೀನ ಅಂತ ಎಲ್ಲಾ ಕಡೆ ತಿರುಗಿ ನೋಡ್ಕೊಳ್ಳೋದು, ಅವನು ಮುಟ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾನೆ. ಯಾಂಗಾಂಗ್ ಕಾರು ಮುಂದೆ ಹೋಗಿ ನಿಂತ್ಕೊಂಡ್ಮೇಲೆ ಅವರು ಮಿನ್ ಕಾರ್ ಕಡೆಗೆ ತಿರುಗಿ ಹಿಂದೆಯಿಂದಾನೆ ನೋಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ನೀವು ಎದ್ರುಕೋಬೇಡಿ, ನನ್ ಮೇಲೆ ನಂಬಿಕೆ ಇಡಿ, ಬನ್ನಿ ಇವ್ರಿಗೆ ಒಂದು ಒಳ್ಳೆ ಮಜಾ ತೋರ್ಸೋಣ ಅಷ್ಟ್ ಹೇಳ್ಬಿಟ್ಟು ಮಿನ್ನು ಬಂದಿರ್ತಾನಲ್ಲ ರಿವರ್ಸ್ ಅಲ್ಲಿ, ಅದೇ ರೋಡ್ ಅಲ್ಲಿ ವಾಪಸ್ ಹೋಗ್ತಾನೆ. ಇದನ್ನ ನೋಡಿ ಯಾಂಗಾಂಗ್ ಗ್ಯಾಂಗು ಹೇಳ್ತಿರ್ತಾರೆ, ಓದ ಬೇಗ ಯೂಟರ್ನ್ ಹಾಕು, ನಡಿ ಅಂತ ಹೇಳ್ತಿರ್ತಾರೆ. ಅವರು ಕೂಡ ಕಾರ್ನ ತಗೊಂಡು ಅವ್ರನ್ನ ಫಾಲೋ ಮಾಡ್ತಿರ್ತಾರೆ. ಸೊ ಇಲ್ಲಿ ಫುಲ್ ಫಾಸ್ಟ್ ಆಗಿ ಚೇಸಿಂಗ್ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ಯಾಂಗಾಂಗು ಹೇಳ್ತಿರ್ತಾನೆ, ಬೇಗ ಅವರು ಹೊರಟೋಗ್ಬಿಡ್ತಾರೆ, ಮುಂದಕ್ಕೆ ಹೋಗು ಅಂತ. ಈಗ ಇವರು ಬಂದಿರೋ ರೋಡ್ ಯಾವ ತರ ಇರುತ್ತೆ ಅಂದ್ರೆ ಬರೀ ಒಂದೇ ಕಾರ್ ಮುಂದೆ ಹೋಗಕ್ಕಾಗೋದು, ಆ ತರ ಫುಲ್ ಸಂದಿ ರೋಡ್ ಇರುತ್ತೆ. ಇಲ್ಲಿ ಒಂದ್ ಕಡೆ ಬೆಕ್ಕು ಕುತ್ಕೊಂಡು ಅದ್ರ ಕೈನ ನೆಕ್ತಾ ಇರುತ್ತೆ. ಅದನ್ನ ನೋಡಿ ಜುನ್ನು ಹೇಳ್ತಿರ್ತಾನೆ, ಬೆಕ್ಕಿದೆ ಅಲ್ಲಿ, ಹೋಯ್ತು ಇವತ್ತು, ಬೆಕ್ಕಿನ ಕತೆ ಮುಗೀತು ಅಷ್ಟೇ ಅಂತೆಲ್ಲ ಕಿರ್ಚ್ಕೊತಿರ್ತಾರೆ. ಆಗ ಮಧುಜಿನ್ ಕೂಡ ಹೇಳ್ತಿರ್ತಾನೆ, ಬೆಕ್ಕು ಓಡೋಗಲ್ಲಿಂದ, ಇಲ್ಲಾಂದ್ರೆ ಸತ್ತೋಗ್ತೀಯ ಅಂತೆಲ್ಲ ಹೇಳ್ತಿರ್ತಾನೆ. ಇನ್ನು ಫಾಸ್ಟ್ ಆಗಿ ಹೋಗ್ಬಿಟ್ಟು ಗೋಡೆ ಮೇಲೆನೆ ಕಾರ್ನ ಹತ್ತಿಸ್ಬಿಟ್ಟು ಕೆಳಗಡೆಗೆ ಇಳಿಸ್ತಿರ್ತಾನೆ. ಈ ತರ ಇಳಿಸುವಾಗ ಮಧುಜಿನ್ ಮತ್ತೆ ಜುನ್ ಅಂತೂ ಫುಲ್ ಎದ್ರುಕೊಂಡು ಒಬ್ರನ್ನೊಬ್ರು ಅಂಟ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಗಾಡಿ ಹೆಂಗಿರುತ್ತೆ ಅಂದ್ರೆ ಬರೀ ಎರಡೇ ಚಕ್ರದಲ್ಲಿ ನಿಂತಿರುತ್ತೆ, ಇನ್ನೊಂದ್ ಸೈಡ್ ಏನ್ ಚಕ್ರ ಇರುತ್ತೆ ಅದು ಫುಲ್ ಗೋಡೆಗೆ ಮತ್ತೆ ಗಾಳಿಲೇ ನಿಂತಿರುತ್ತೆ. ಕಾರು ಈ ತರ ಮೇಲಿಂದ ಹೋಗ್ತಿರೋದ್ನ ಬೆಕ್ಕು ಕೂಡ ಅದೇ ತರ ಸ್ಲೋ ಮೋಷನ್ ಅಲ್ಲಿ ನೋಡ್ತಿರುತ್ತೆ. ಕಾರು ರೋಡಿಗೆ ಇಳಿದಾಗ ಬೆಕ್ಕು ಕೂಡ ಮಿಯಾವ್ ಅಂತ ಹೇಳ್ತಿರುತ್ತೆ. ಯಾವಾಗ ಗಾಡಿ ಕೆಳಗಿಳಿಯುತ್ತಾ ಆಗ ಮಧುಜಿನ್ ಕೇಳ್ತಿರ್ತಾನೆ, ನೀನ್ ಹೆಂಗೆ ಗೋಡೆ ಮೇಲೆ ಕಾರ್ನ ಹತ್ತಿಸ್ತೆ, ಇದೆಂಗ್ ಸಾಧ್ಯ ಅಂತ ಕೇಳ್ತಿರ್ತಾನೆ. ಮಿನ್ನ ನಗ್ತಾ ಹೇಳ್ತಿರ್ತಾನೆ, ಏನಾದ್ರು ಸ್ಪೋರ್ಟ್ಸ್ ಕಾರ್ ಆಗಿದ್ರೆ ಆರ್ಸಿ ಕೂಡ ನಿನ್ಗೆ ತೋರಿಸ್ತಾ ಇದ್ದೆ. ಮಿನ್ನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈಗ ನೋಡು ಲೆವೆಲ್ 2 ಡ್ರಿಫ್ಟ್ ನ ತೋರಿಸ್ತೀನಿ. ಇಷ್ಟ ಹೇಳ್ತಾ ಅವನು ಕಾರ್ನ ಇನ್ನ ಫಾಸ್ಟ್ ಆಗಿ ಓಡಿಸ್ತಾ ಒಂದು ರೋಡಿಗೆ ಸಡನ್ ಆಗಿ ಹಿಂಗೆ ತಿರುಗಿಸ್ಬಿಡ್ತಾನೆ. ಸ್ಟೇರಿಂಗ್ ಕಿತ್ಕೊಂಡು ಕೈಗೆ ಬಂದ್ಬಿಡುತ್ತೆ. ಇದನ್ನ ನೋಡಿ
ಜುನ್ ಮತ್ತೆ ಮಾಧುಜಿನ್ ಫುಲ್ಲು ಶಾಕ್ ಅಲ್ಲಿ ಮಿನ್ನ ನೋಡ್ತಿರ್ತಾರೆ. ಇಲ್ಲಿ ಮಿನ್ನು ಕೂಡ ಫುಲ್ಲು ಶಾಕ್ ಆಗಿ ಜುನ್ನ ಮತ್ತೆ ಮಾಧುಜಿನ್ನ ನೋಡ್ತಿರ್ತಾನೆ. ಆಗ ಕಾರು ಬ್ಯಾಲೆನ್ಸ್ ತಪ್ಪಿ ಅಲ್ಲಿ ಮುಂದೆ ಇರೋ ಗೋಡೆಗೆನೇನು ಡ್ಯಾಶ್ ಹೊಡಿಬೇಕಾಗಿರುತ್ತೆ, ಅದು ಮಿಸ್ ಆಗಿ ಹೋಗಿ ಕಾರಿಗೆ ಡ್ಯಾಶ್ ಹೊಡೆದ್ಬಿಡುತ್ತೆ. ಆ ತರ ಡ್ಯಾಶ್ ಹೊಡೆಯೋ ಟೈಮಲ್ಲಿ ಇವರೆಲ್ಲ ತುಂಬಾನೇ ಎದ್ರುಕೊಂಡಿರ್ತಾರೆ. ಯಾವಾಗ ಕಾರು ಡ್ಯಾಶ್ ಹೊಡೆದು ನಿಂತ್ಕೊಳ್ಳುತ್ತೋ ಆಗ ಜುನ್ ಹೇಳ್ತಿರ್ತಾನೆ, ಯಪ್ಪ ನಾಯಿಯ ಡಾಕ್ಟರ್, ಇವತ್ತಂತೂ ನೀನು ನನ್ನ ಸಾಯಿಸೇ ಬಿಡ್ತಾ ಇದ್ದೆ, ಎಲ್ಲಾರ ಹುಷಾರಾಗಿದ್ದೀರಾ ತಾನೆ, ಯಾರಿಗಾದ್ರೂ ಏನಾದ್ರೂ ಏಟ್ ಆಯ್ತಾ ಅಂತ ಕೇಳ್ತಿರ್ತಾನೆ. ಈ ತರ ಜೋರಾಗಿ ಕಾರು ಡ್ಯಾಶ್ ಹೊಡೆದಿರೋದ್ರಿಂದ ಅವರು ಎತ್ತಿಟ್ಟಿರ್ತಾರಲ್ಲ ಬಾಕ್ಸ್, ಅದು ಓಪನ್ ಆಗಿ ಕಾಣಿಸ್ತಿರುತ್ತೆ. ಇಲ್ಲಿ ಮಿನ್ನೇನಿರ್ತಾನೆ, ಅವನು ಕಾರಿಗೆ ಹೊಡಿತಾ ಹೇಳ್ತಿರ್ತಾನೆ, ಈ ಕಿತ್ತೋಗಿರೋ ಸ್ಟೇರಿಂಗು ಇದ್ರಿಂದಾನೆ ಎಲ್ಲ ಆಗಿದ್ದು. ಇಲ್ಲಿ ಜುನ್ನು ಎಲ್ಲರೂ ಹುಷಾರಾಗಿ ಕೆಳಗಿಳಿರಿ ಅಂತ ಹೇಳ್ತಿರ್ತಾರೆ. ಆದ್ರೆ ಮಾಧುಜಿನ್ನು ಆ ಬಾಕ್ಸ್ ನೇ ನೋಡ್ತಿರ್ತಾನೆ. ಮಾಧುಜಿನ್ನು ಇಲ್ಲಿ ಬಾಕ್ಸ್ ನ ತಗೋತಿರ್ತಾನೆ. ಅದೇ ಟೈಮಿಗೆ ಜುನ್ನು ಮಾಧುಜಿನ್ನ ಇಳಿಸ್ಕೊಳಕ್ಕೆ ಅಂತ ಬರ್ತಿರ್ತಾನೆ. ಆಗ ಮಾಧುಜಿನ್ನು ಜಿನ್ನಿಗೆ ಒದ್ಬಿಟ್ಟು ಅಲ್ಲಿಂದ ಓಡೋಗ್ತಿರ್ತಾನೆ. ಇಲ್ಲಿ ಪೊಲೀಸಿಗೆ ಒದ್ದಾಗ ಅವನು ಕೆಳಗಡೆ ಬಿದ್ದೋಗ್ತಾನಲ್ಲ, ಅವನು ಬೈತಾ ಮಾಧುಜಿನ್ಗೆ ಬೈತಿರ್ತಾನೆ. ಆಗ ಮಿನ್ ಕೂಡ ಹೇಳ್ತಿರ್ತಾನೆ, ಮಾಧುಜನ್ ನಿಂತ್ಕೊಳ್ಳೋ ಅಂತ ಅವನು ಜೋರಾಗಿ ಕಿರ್ಸ್ತಿರ್ತಾನೆ. ಅದೇ ಟೈಮಿಗೆ ಯಾಂಗಾಂಗ್ ಅವ್ರದ್ದು ಕಾರು ಕೂಡ ಅಲ್ಲಿಗೆ ಬರುತ್ತೆ. ಇಲ್ಲಿ ಅವರು ಕೂಡ ಮಾಧುಜಿನ್ ಓಡೋಗ್ತಿರೋದನ್ನ ನೋಡ್ತಾರೆ. ಈಗ ಎಲ್ಲಾರು ಕಾರ್ನ ನಿಲ್ಲಿಸ್ಬಿಟ್ಟು ಮಾಧುಜಿನ್ ಹಿಂದೆನೆ ಎಲ್ಲಾರು ಓಡೋಗ್ತಿರ್ತಾರೆ. ಇಲ್ಲಿ ಎಲ್ಲಾರು ಕಿರ್ಚ್ಕೊತಿರ್ತಾರೆ, ನಿಂತ್ಕೊಳ್ಳೋ ಅಂತ. ಆದ್ರೆ ಅವನು ಆ ಬಾಕ್ಸ್ ನ ಎತ್ಕೊಂಡು ಓಡೋಗ್ತಿರ್ತಾನೆ. ಇಲ್ಲಿ ಅವನು ಬಾಕ್ಸ್ ನ ಎತ್ಕೊಂಡು ಓಡೋಗುವಾಗ ಹೇ ಅಂತ ನಕ್ಕಿ ಹಿಂದೆ ತಿರುಗಿ ನೋಡ್ತಿರ್ತಾನೆ. ಆಗ ಅಲ್ಲಿ ಜೂ ಓಡ್ ಬರ್ತಿರ್ತಾನೆ. ನಿಂತ್ಕೋ, ಎಲ್ಲಿಗೆ ಓಡೋಗ್ತಾ ಇದೆಯಾ, ನಿಂತ್ಕೋ ಅಂತ ಅವನು ಕೂಡ ಕಿರ್ಚ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ಮಿನ್ ಮತ್ತೆ ಯೋಂಗಾಂಗ್ ನ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಕಾಂಪಿಟೇಷನ್ ಅಲ್ಲಿ ಓಡ್ತಿರ್ತಾರೆ. ಇಲ್ಲಿ ಅವನು ಮಿನ್ನ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಮಿನ್ನು ಮುಂದಕ್ಕೆ ಓಡ್ ಬಂದ್ಬಿಡ್ತಾನೆ. ಮುಂದೆ ಹೋಗಿ ಮಾಧುಜಿನ್ ಇನ್ನೊಂದ್ ರೋಡಿಗೆ ಟರ್ನ್ ಆಗ್ತಾನೆ. ಅವನ ಜೊತೆಗೆ ಜುನ್ ಕೂಡ ಓಡ್ಕೊಂಡು ಟರ್ನ್ ಆಗ್ತಾನೆ. ಆದ್ರೆ ಯೋಂಗಾಂಗ್ ಗ್ಯಾಂಗಿಗೆ ಮತ್ತೆ ಮಿನ್ನಿಗೆ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಅದೇ ಟೈಮ್ ಅಲ್ಲಿ ಯೋಂಗಾಂಗು ಮಿನ್ನ ಹಿಡ್ಕೊಬಿಡ್ತಾನೆ. ಇಲ್ಲಿ ಯಾಂಗಾಂಗು ಒಂದ್ ಸೆಕೆಂಡಿಗೆ ಕೈ ಬಿಟ್ಬಿಟ್ಟು ನೀನ್ ಯಾರು, ನೀನ್ ಎಲ್ಲಿಗೆ ಓಡೋಗ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಅಷ್ಟು ಬೇಗನೆ ಮಿನ್ನು ಅವನಿಂದ ಕೈ ತಪ್ಪಿಸ್ಕೊಂಡು ಓಡೋಗ್ತಾನೆ. ಆಗ ಯೋಂಗಾಂಗಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವ್ನ ಟೀಮ್ ಮೆಂಬರ್ಸ್ಗೆ ಹೇಳ್ತಿರ್ತಾನೆ, ಇಲ್ಲಿ ಕೇಳಿ, ಎಲ್ಲರೂ 4 ಜನ 4 ದಿಕ್ಕಿಗೆ ಓಡ್ರಿ ಅಂತ ಎಲ್ಲಾರನು ಡಿವೈಡ್ ಮಾಡಿ ಕಳಿಸ್ತಾನೆ. ಈಗ ಮಾಧುಜಿನ್ನು ಒಂದು ಸಂಧಿ ರೋಡ್ ಅಲ್ಲಿ ಓಡ್ ಬರ್ತಾನೆ. ಅವನ್ಗೆ ಮುಂದೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಅಲ್ಲಿ ಒಂದ್ ಕಡೆ ಸ್ಟೆಪ್ಸ್ ಇರುತ್ತೆ. ಅವನು ಶೆಟ್ ಅಂತ ಹೇಳ್ಬಿಟ್ಟು ಆ ಸ್ಟೆಪ್ಸ್ ನ ಹತ್ಕೊಂಡು ಹೋಗ್ತಾನೆ. ಅದೇ ರೋಡಿಗೆ ಜುನ್ ಕೂಡ ಬರ್ತಾನೆ. ಆದ್ರೆ ಅವನು ಸ್ಟೆಪ್ಸ್ ಹತ್ತಲ್ಲ. ಆ ಕಡೆ ಪಕ್ಕದಲ್ಲಿ ಒಂದು ರೋಡ್ ಇರುತ್ತಲ್ಲ, ಆ ಕಡೆಗೆ ಅವನು ಓಡೋಗ್ತಾನೆ. ಎಲ್ಲ ಓಡೋದ್ಮೇಲೆ ಯೋಂಗಾಂಗ್ ಕೂಡ ಅಲ್ಲಿಗೆ ಬರ್ತಾನೆ. ಇಲ್ಲಿ ಅವನು 2 ದಾರಿ ನೋಡಿ ತುಂಬಾ ಕನ್ಫ್ಯೂಸ್ ಆಗಿ ಅಲ್ಲೇ ನಿಂತ್ಕೊಂಡಿರ್ತಾನೆ. ಆಮೇಲೆ ಅವನು ರಿಲ್ಯಾಕ್ಸ್ ಮಾಡ್ಕೊಳ್ತಾ ಮೂಸೋದಕ್ಕೆ ಸ್ಮೆಲ್ ಮಾಡ್ತಾನೆ. ಇಲ್ಲಿ ಅವನು ಜೋರಾಗಿ ಸ್ಮೆಲ್ ತಗೊಂಡು ಯಾವ ಕಡೆ ಮಾಧುಜಿ ನೋಡೋದ್ನಲ್ಲ ಅದೇ ಕಡೆಗೆ ಅವನು ಕೂಡ ಓಡೋಗ್ತಾನೆ. ಆದ್ರೆ ಇದ್ರಲ್ಲಿ ನನ್ಗೆ ಒಂದ್ ಅರ್ಥ ಆಗ್ಲಿಲ್ಲ, ಅವನು ಏನನ್ನ ಆ ತರ ಸ್ಮೆಲ್ ಮಾಡಿ ಅವನು ಅಲ್ಲಿಗೆ ಓಡೋಗಿದ್ದು ಅಂತ ನನ್ಗಂತೂ ಅರ್ಥ ಆಗ್ಲಿಲ್ಲ. ನಿಮ್ಗೇನಾದ್ರು ಅರ್ಥ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮಾಧುಜಿನ್ನ ತೋರಿಸ್ತಾರೆ. ಇಲ್ಲಂತೂ ಅವನು ಫುಲ್ಲು ಟಯರ್ಡ್ ಆಗ್ಬಿಟ್ಟಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಯಾಕೆ ಎಲ್ಲರೂ ನನ್ನಿಂದನೇ ಬಿದ್ದಿದ್ದಾರೆ, ನನ್ನ ಹಿಡಿಯಕ್ಕೆ ಯಾಕೆ ಬಿದ್ದಿದ್ದಾರೆ ಅಂತ ಅವನು ನಿಧಾನಕ್ಕೆ ಆ ಹಂಪ್ನ ಹತ್ತುತ್ತಾ ಹೋಗ್ತಿರ್ತಾನೆ. ಯೋಂಗಾಂಗು ಅದೇ ದಾರಿಗೆ ಬಂದಾಗ ಮಾಧುಜಿನ್ನು ಅವನ ಕಣ್ಣಿಗೆ ಕಾಣಿಸ್ಕೊತಾನೆ. ಈಗ ಸೀನು ಶಿಫ್ಟ್ ಆಗಿ ನಮ್ಗೆ ಮಿನ್ ಮತ್ತೆ ಜುನ್ನ ತೋರಿಸ್ತಾರೆ. ಇವರು 2 ಬೇರೆ ಡೈರೆಕ್ಷನ್ ಇಂದ ಬಂದು ರೋಡಿಗೆ ಜಾಯಿನ್ ಆಗ್ತಾರೆ. ಇಲ್ಲಿ ಸಡನ್ ಆಗಿ ಇವ್ರು ಇಬ್ರು ಬಂದಿರೋದ್ ನೋಡಿ ಇಬ್ರು ಭಯ ಪಟ್ಕೋತಾರೆ. ಮಿನ್ ಬಂದಿರೋದನ್ನ ನೋಡಿ ಜುನ್ನು ಕೇಳ್ತಿರ್ತಾನೆ, ಅಲೋಫರ್ ಎಲ್ಲೋದ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ನೀನ್ ತಾನೇ ಅವ್ನ ಹಿಂದೆ ಹೋಗ್ತಿದ್ದು, ನನ್ಗೇನ್ ಗೊತ್ತು ಈ ಕಡೆ ಏನಾದ್ರು ಬರ್ತಿದಾನ ಅಂತ. ಜುನ್ ಬಂದಿರೋ ರೋಡ್ ನ ನೋಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮಾಧುಜಿನ್ನ ತೋರಿಸ್ತಾರೆ. ಇಲ್ಲಿ ಅವನು ಓಡ್ಕೊಂಡು ಡೆಡ್ ಹ್ಯಾಂಡ್ ಮತ್ತೆ ಹೈಟ್ ಆಗಿರೋಂತ ಬೆಟ್ಟದ ತರ ಇರುತ್ತಲ್ಲ ಆ ತರ ಜಾಗದಲ್ಲಿ ಬಂದು ನಿಂತ್ಕೋತಾನೆ. ಆಗ ಹಿಂದೆಯಿಂದ ಯೋಂಗಾಂಗ್ ಬಂದ್ಬಿಟ್ಟು ಗನ್ ಅಲ್ಲಿ ಕೆಳಗಡೆಗೆ ಶೂಟ್ ಮಾಡ್ತಾನೆ. ಇದನ್ನ ನೋಡಿ ಮಾಧುಜಿನ್ನು ಎದ್ರುಕೊಂಡ್ಬಿಡ್ತಾನೆ. ಆಮೇಲೆ ಮಿನ್ನು ಜುನ್ನು ಕೆಳಗಡೆ ನಿಂತಿರ್ತಾರಲ್ಲ, ಇದೇನಿದು ಗನ್ ಸೌಂಡ್ ಅಲ್ವಾ ಇದಾಗಿದ್ದು. ಯೋಂಗಾಂಗ್ ಗನ್ ನ ಶೂಟ್ ಮಾಡಿದ್ಮೇಲೆ ಜೋರಾಗಿ ಮಾಧುಜಿನ್ ಅಂತ ಕಿರಿಸ್ತಾನೆ. ಇದನ್ನ ನೋಡಿ ಹಿಂದೆ ತಿರುಗಿ ನೋಡಿದಾಗ ಅವನು ಹೇಳ್ತಿರ್ತಾನೆ, ಈಗ ಎಲ್ಲಿಗೆ ಓಡೋಗ್ತೀಯಾ. ಗನ್ ಸೌಂಡ್ ನ ಕೇಳಿ ಮಿನ್ ಅಂತೂ ಫುಲ್ ಭಯದಲ್ಲಿ ನಿಂತಿರ್ತಾನೆ. ಆಗ ಜುನ್ ಹೇಳ್ತಿರ್ತಾನೆ, ಬಾ ಹೋಗಿ ನೋಡೋಣ ಅಂತ. ಅದಕ್ಕೆ ಮಿನ್ ಕೂಡ ಏನು ನೋಡದ ಅಂತ ಜುನ್ ಹಿಂದೆನೆ ಓಡೋಗ್ತಿರ್ತಾನೆ. ಯೋಂಗಾಂಗ್ ನ ನೋಡಿ ಮಾಧುಜಿನ್ ಮುಂದೆ ಓಡೋಗೋಣ ಅಂದ್ರೆ ಅಲ್ಲಿ ಫುಲ್ಲು ಆಳ ಇರುತ್ತೆ. ಅಲ್ಲಿಂದ ಎಲ್ಲೂ ಹೋಗೋದಕ್ಕೆ ದಾರಿನೇ ಇರಲ್ಲ. ಇಲ್ಲಿ ಅವನು ಸ್ವಲ್ಪ ಬ್ಯಾಡ್ ವರ್ಡ್ಸ್ ಅಲ್ಲಿ ಮಾತಾಡ್ತಾ ಏನ್ ಮಾಡೋದೀಗ ಅಂತ ಹಂಗೆ ನಿಂತ್ಕೋತಾನೆ. ಯೋಂಗಾಂಗು ಮುಂದೆ ಬರ್ತಾ ಹೇಳ್ತಿರ್ತಾನೆ, ಮಾಧುಜಿನ್ ಎಲ್ಲಿಗೆ ಹೋಗ್ತೀಯಾ, ರೋಡ್ ಅಂತೂ ಮುಗ್ದೋಗಿದೆ, ದಾರಿನೇ ಇಲ್ವಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಾಧುಜಿನ್ ನಗ್ತಾ ಯಾಂಗಾಂಗ್ ಗೌನ್ ಅಂತ ಹೇಳ್ಬಿಡ್ತಾನೆ. ಇದಕ್ಕೆ ಕೋಪ ಬಂದು ಯಾಂಗಾಂಗು ಗನ್ನ ತೋರಿಸ್ತಾ ಗೌನ್ ಅಲ್ಲ ಅದು ಯಾಂಗಾಂಗ್ ಅಂತ ಹೇಳ್ತಿರ್ತಾನೆ. ಆಗ ಪಟ್ಟಂತ ಮಾಧುಜಿನ್ ಎದ್ರುಕೊಂಡು ನನ್ನ ಅರ್ಥ ಅದೇ ಅಂತ ಹೇಳ್ತಿರ್ತಾನೆ. ಯಾಂಗಾಂಗ್ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಇವತ್ತಂತೂ ನೀನು ನಿನ್ ಕತೆ ಮುಗೀತು ಅಂತ ಹೇಳ್ತಿರ್ತಾನೆ. ಆಗ ಮಾಧುಜಿನ್ನು ಅವ್ನ ಕೈಯಲ್ಲಿರೋ ಬಾಕ್ಸ್ ನ ಕೆಳಗಿಡ್ತಾ ಹೇಳ್ತಿರ್ತಾನೆ, ನೋಡು ಬ್ರೋ ಇದೇನಿದೆಯಲ್ಲ ಇದು ತುಂಬಾ ಕಾಸ್ಟ್ಲಿ, ಇದನ್ನ ನೀನ್ ಬೇಕು ಅಂದ್ರೂ ದುಡ್ಡು ಕೊಟ್ಟು ತಗೊಳಕ್ ಆಗಲ್ಲ ಅಂತ ಅವನು ಕೆಳಗಿಟ್ಬಿಟ್ಟು ಅಲ್ಲಿರೋ ಕೆಲವು ಕಲ್ಗಳನ್ನ ಎತ್ಕೋತಿರ್ತಾನೆ, ಯಾರಿಗೂ ಗೊತ್ತಾಗದೇ ಇರೋ ತರ. ಅವನು ಮೇಲೆ ಎದೊಳ್ತಾ ಹೇಳ್ತಿರ್ತಾನೆ, ಆದ್ರೆ ನಿನಗೆ ಇದು ಫ್ರೀ, ತಗೊಂಡೋಗು ಅಂತ ಹೇಳ್ತಿರ್ತಾನೆ. ಯೋಂಗಾಂಗ್ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಕೇಳ್ತಿರ್ತಾನೆ, ಇಲ್ಲಿ ಕೇಳು ನನ್ ಗೊತ್ತಾ ನಿನ್ಗೆ ಯಾರು ಅಂತ. ಅದಕ್ಕೆ ಮಾಧುಜಿನ್ನು ಶಾಕ್ ಆಗ್ತಾ ಅಂತ ಹೇಳ್ತಾನೆ.
ಆಗ ಅವನು ಹೇಳ್ತಿರ್ತಾನೆ, ನಿನಗೆ ಗೊತ್ತಾ ನಾನು ಯಾರು ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಮಧುಜಿನ್ ಹೇಳ್ತಿರ್ತಾನೆ, ನನಗೆ ಗೊತ್ತು ಏನ್ ಚೆನ್ನ ಆಳ ಅಂತ ಒಬ್ನೇ ರಾಜ, ನೀನೇ ಅದು ಅಂತ ಹೇಳ್ತಾನೆ. ಅದಕ್ಕೆ ಹಂಗ್ ಹೇಳ್ತಿರ್ತಾನೆ, ಹಾಗಾದ್ರೆ ಅವತ್ ಯಾಕೆ ನನ್ನನ್ನ ಗುರ್ತಿಡಿಲಿಲ್ಲ ನೀನು? ಅದಕ್ಕೆ ಮಧುಜಿನ್ ನಗ್ತಾ ಕಾಮಿಡಿ ಮಾಡ್ತಾ ಹೇಳ್ತಿರ್ತಾನೆ, ಅವತ್ ಯಾಕೆ ನಾನು ನೆನಪಿಸ್ಕೊಳ್ಳಿಲ್ಲ, ಯಾಕೆಂದ್ರೆ ಅವತ್ತು ನಾನು ದಟ್ಟತನ ಮಾಡ್ತಿದ್ದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹಂಗ್ ಕೇಳ್ತಿರ್ತಾನೆ, ಈ ದಟ್ಟತನ ಅಂದ್ರೆ ಏನು? ಆಗ ಮಧುಜಿನ್ ಹೇಳ್ತಿರ್ತಾನೆ, ಅದೇನೋ ಹೇಳ್ತಾರಲ್ಲ, ನಿಂಗೆ ಹೆಂಗ್ ಅರ್ಥ ಮಾಡಿಸ್ಲಿ, ಅದೇ ಈ ಬ್ರೈನ್ ಹುಲ್ ತಿನ್ನಕ್ ಹೋಗಿದೆ ಅಂತ, ಆತರ ಹೇಳ್ಕೊಂಡು ಅವನು ಕಲ್ಲೆಸ್ಯಕ್ಕೆ ಅಂತ ಹೋಗ್ತಾನೆ. ಇಲ್ಲಿ ಹಂಗಂಗು ಪಟ್ಟಂತ ಮಧುಜಿನ್ ಹೊಟ್ಟೆಗೆ ಶೂಟ್ ಮಾಡ್ಬಿಡ್ತಾನೆ. ಇಲ್ಲಿ ಅವನು ಆ ನೋವಿಗೆ ಹಿಂದೆ ಹೋಗ್ತಿರ್ತಾನಲ್ಲ, ಆಗ ಅಲ್ಲಿಂದ ಕೆಳಗಡೆ ಬಿದ್ದೋಗ್ತಾನೆ. ಮಧುಜಿನ್ ಕೆಳಗಡೆ ಬಿದ್ದಿದ್ದ ನೋಡಿ ಹಂಗ್ ಹೇಳ್ತಿರ್ತಾನೆ, ಇನ್ಮೇಲೆ ಇನ್ಶನ್ ಹಂಗಂಗ್ದು ಅರ್ಥ ಆಯ್ತಾ, ದಡ್ಡನ್ ಮಗ್ನೆ ಅಂತ ಹೇಳ್ತಿರ್ತಾನೆ. ಈಗ ಆ ಜಾಗಕ್ಕೆ ಮಿನ್ ಮತ್ತೆ ಜುನ್ನು ಬರ್ತಾರೆ. ಆಗ ಅಲ್ಲಿ ಹಂಗ್ ಇರಲ್ಲ, ಬರೀ ಆ ಬಾಕ್ಸ್ ಮಾತ್ರ ಇರುತ್ತೆ. ಜುನ್ನು ಮುಂದೆ ಬಂದು ಆ ಬಾಕ್ಸ್ ನ ಎತ್ಕೊಂಡಾಗ ಅಲ್ಲಿ ಬ್ಲಡ್ ಇರುತ್ತೆ, ಅದನ್ನ ನೋಡಿ ಹೇಳ್ತಿರ್ತಾನೆ ರಕ್ತ. ಆಗ ಮಿನ್ನು ತುದಿಗೆ ಬಂದು ಅಲ್ಲಿ ಕೆಳಗಿರೋ ಪಾತಾಳನ ನೋಡ್ತಿರ್ತಾನೆ. ಅಲ್ಲಿ ಒಂದು ಕೊಂಬೆಗೆ ಮಧುಜಿನ್ನು ನೇತಾಡ್ತಿರ್ತಾನೆ. ಆ ಬಾಡಿನ ನೋಡ್ಬಿಟ್ಟು ಮಿನ್ನು ಹೇಳ್ತಿರ್ತಾನೆ, ಅದು ಮಧುಜಿನ್ನೇ ಅದು ಅಂತ. ಆಗ ಜುನ್ ಹೇಳ್ತಿರ್ತಾನೆ, ಹೌದು, ಹೋಗು ಕರ್ಕೊಂಬ. ಈಗ ಇಲ್ಲಿ ನಮ್ಗೆ ಮಿನ್ನು ರಾಕ್ ಕ್ಲೈಂಬಿಂಗ್ ಮಾಡ್ತಾರಲ್ಲ, ಆದ್ರೆ ಅದೇ ತರನೇ ಅವನು ಇಳಿತಿರ್ತಾನೆ. ಮೇಲಿಂದ ಜಿನ್ನು ರೂಪ್ನ ಹಿಡ್ಕೊಂಡಿರ್ತಾನೆ. ಆಗ ಸ್ವಲ್ಪ ಹೊತ್ತಾದ್ಮೇಲೆ ಕೇಳ್ತಾನೆ, ಏನಾಯ್ತು, ರೀಚ್ ಆದ? ಮಿನ್ನು ಅದಕ್ಕೆ ಕೆಳಗಡೆ ಟಾರ್ಚ್ ಬಿಟ್ಕೊಂಡು ನೋಡ್ತಾ ಹೇಳ್ತಿರ್ತಾನೆ, ಇನ್ನೊಂದ್ ಸ್ವಲ್ಪ ರೀಚ್ ಆಗ್ಬೇಕು ಕೆಳಗಡೆಗೆ. ಅದಕ್ಕೆ ಜಿನ್ನು ರೂಪ್ನ ಇನ್ನೊಂದ್ ಸ್ವಲ್ಪ ಕೆಳಗಡೆ ಬಿಡ್ತಾನೆ. ಆಮೇಲೆ ಕೇಳ್ತಾನೆ, ಈಗ ರೀಚ್ ಆದ್ಯಾ ಅಂತ. ಅದಕ್ಕೆ ಮಿನ್ನು ರೀಚ್ ಆದೆ ಅಂತ ಹೇಳ್ತಾನೆ. ಮಿನ್ನು ಮಧುಜಿನ್ ಹತ್ರ ಹೋದಾಗ ಮಧುಜಿನ್ನ ಎಬ್ರಿಸೋಕೆ ಟ್ರೈ ಮಾಡ್ತಿರ್ತಾನೆ, ಎದೋ ಮಧುಜಿನ್ ಎದೋ ಅಂತ. ಆದ್ರೆ ಅವನ್ಗೆ ಪ್ರಜ್ಞೆ ಇರೋದಿಲ್ಲ. ಇಲ್ಲಿ ಮೇಲಿಂದ ಜುನ್ ಕೇಳ್ತಿರ್ತಾನೆ, ಏನಾಯ್ತು, ಸತ್ತೋದ್ನ ಅವನು ಅಂತ ಕೇಳ್ತಿರ್ತಾನೆ. ಏನೋ ಆನ್ಸರ್ ಮಾಡ್ತಿರೋದನ್ನ ನೋಡಿ ಜುನ್ ಮತ್ತೆ ಕೇಳ್ತಿರ್ತಾನೆ, ಏನಾಯ್ತು, ಸತ್ತೋದ್ನ ಬದುಕಿದಾನ ಅಂತ. ಇಲ್ಲಿ ಮಿನ್ನು ಒಂದ್ ನಿಮಿಷ ಅನ್ಬಿಟ್ಟು ಅವ್ನ್ ಜೋಬಿಂದ ರಿಮೋಟ್ ತೆಗೆದ್ಬಿಟ್ಟು ಮಧುಜಿನ್ಗೆ ಕರೆಂಟ್ ಕೊಡ್ತಿರ್ತಾನೆ. ಅದರಿಂದ ಅವನು ವೈಬ್ರೇಟ್ ಆಗ್ತಿರ್ತಾನೆ. ಮಧುಜಿನ್ ಕೆಮ್ತಾ ಇರ್ತಾನೆ ಕೂಡ. ಇದನ್ನ ನೋಡಿ ಮಿನ್ನಿಗೆ ನಗು ಬಂದ್ಬಿಡುತ್ತೆ, ಖುಷಿ ಕೂಡ ಆಗುತ್ತೆ. ಇಲ್ಲಿ ಅವನು ಜೋರಾಗಿ ಕಿರ್ತಾ ಜುನ್ನಿಗೆ ಹೇಳ್ತಿರ್ತಾನೆ, ಇಲ್ಲ ಇವನು ಇನ್ನೂ ಬದುಕಿದಾನೆ, ಇವನು ಉಸಿರಾಡ್ತಿದ್ದಾನೆ. ಈ ಮಾತನ್ನ ಕೇಳಿ ಜುನ್ನಿಗೂ ಕೂಡ ಖುಷಿ ಆಗುತ್ತೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಎಪ್ಪದೇರೆ ಒಳ್ಳೇದಾಯ್ತು. ಜುನ್ ಕೂಡ ಜೋರಾಗಿ ಕಿರ್ಸ್ತಾ ಹೇಳ್ತಿರ್ತಾನೆ, ಇವನ್ನ ನಾವು ಸಾಯಕ್ ಬಿಡಬಾರ್ದು, ಈ ಪಾರ್ಸಲ್ ನ ನಾವು ಹುಷಾರಾಗಿ ರೀಚ್ ಮಾಡಿಸ್ಲೇಬೇಕು. ಅದಕ್ಕೆ ಮಿನ್ನು ಅವನ್ ತಂದಿರೋ ಅಂತ ಈ ಎಕ್ಸ್ಟ್ರಾ ಬೆಲ್ಟ್ ಏನಿರುತ್ತೆ ಅದನ್ನ ಮಧುಜಿನ್ಗೆ ಹಾಕ್ಬಿಟ್ಟು ಅವನಿಗೆ ಕಟ್ಟಿರೋಂತ ದಾರನ ಮಧುಜಿನ್ಗೆ ಹಾಕಿ ಮೇಲೆ ಕೆಳ್ಕೊ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜುನ್ನು ಫುಲ್ ಕಷ್ಟಪಟ್ಟು ಎಳಿತಿರ್ತಾನೆ. ಆಗ ಮಿನ್ನು ಕೈಯಲ್ಲಿ ಆ ಬೆಟ್ಟನ ಹತ್ತುತ್ತಿರ್ತಾನೆ. ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಮಧುಜಿನ್ಗೆ ಅಲ್ಲಿ ಒಂದು ಕಲ್ಲು ಅಡ್ಡ ಇರೋದ್ರಿಂದ ಅದು ಅವನ ತಲೆಗೆ ಹೊಡ್ಕೋತಿರುತ್ತೆ. ಇದನ್ನ ನೋಡಿ ಮಿನ್ನು ಹೇಳ್ತಿರ್ತಾನೆ, ಮಧುಜಿನ್ ನೀನು ಬದುಕಿರ್ಲೇಬೇಕು. ಇಲ್ಲಿ ಎಷ್ಟೇ ಸತಿ ಜುನ್ ಹೇಳಿದ್ರು ಮಧುಜಿನ್ ಹೋಗಿ ಆ ಕಲ್ಲಿಗೆನೆ ಹೊಡ್ಕೋತಿರ್ತಾನೆ. ಇದು ಜುನ್ಗೆ ಗೊತ್ತಿರೋದಿಲ್ಲ. ಮೇಲಿಂದ ಜುನ್ ಕೇಳ್ತಿರ್ತಾನೆ, ಏನಾಯ್ತು, ಯಾಕೆ ಇವನು ಮಧ್ಯದಲ್ಲಿ ಹಿಂಗ್ ಸಿಗಾಕೊಂಡ ಅಂತ. ಇಲ್ಲಿ ಮಿನ್ ನೋಡಿದ್ರೆ ಮಧುಜಿನ್ ನಿನ್ಗೆ ಪ್ರಜ್ಞೆ ಬರ್ಲೇಬೇಕು, ನೀನು ಬದುಕಿರ್ಲೇಬೇಕು ಅಂತ ಎಲ್ಲ ಹೇಳ್ತಿರ್ತಾನೆ. ಇಲ್ಲಿ ಜುನ್ ಮೇಲ್ಗಡೆಗೆ ಹೇಳ್ಕೊತಿರ್ತಾನೆ. ಮಿನ್ನು ಬೆಟ್ಟನ ಹತ್ತದ ಮೇಲೆ ಜುನ್ನಿಗೆ ಸಪೋರ್ಟ್ ಮಾಡ್ತಾ ಮಧುಜಿನ್ನ ಹೇಳ್ಕೊತಿರ್ತಾನೆ. ಸೊ ಫೈನಲಿ ಅವರಿಬ್ರು ಸೇರಿ ಮಧುಜಿನ್ನ ಮೇಲೆ ಹೇಳ್ಕೊತಾರೆ. ಸೀನ್ ಶಿಫ್ಟ್ ಆಗಿ ಯೋಂಗಂಗ್ ಕಾರ್ನ ತೋರಿಸ್ತಾರೆ. ಇಲ್ಲಿ ಯೋಂಗಂಗ್ ಹೇಳ್ತಿರ್ತಾನೆ, ಎಲ್ಲ ಹುಡುಗರ್ನು ಮತ್ತೆ ಗುಡ್ಡೆ ಮಾಡು ಅಂತ. ಆಗ ಮ್ಯಾಗಿ ಹೇಳ್ತಿರ್ತಾನೆ, ಎಲ್ಲ ಹುಡುಗರು ಆಲ್ರೆಡಿ ಗ್ಯಾಂಗ್ ನ ಸೇರೋದಕ್ಕೆ ತುಂಬಾನೇ ಚಟ್ಪಡಿಸ್ತಿದ್ದಾರೆ ಬಾಸ್, ಬರೀ ಅವ್ರಿಗೆ ನೀವು ಒಂದ್ ಸ್ವಲ್ಪ ಸನ್ನೆ ತೋರಿಸಿದ್ರು ಸಾಕು, ಅವರು 2 ವೀಲರ್ ಕೆಳಗಡೆ ಬರೋದಕ್ಕೂ ರೆಡಿ ಇದ್ದಾರೆ. ರಾಂಬೋ ಕೇಳ್ತಿರ್ತಾನೆ, ಬಾಸ್ ನಿಮ್ಮನ್ನ ಏನೋ ಕೇಳಲ್ಲ, AI ಪ್ರೋಗ್ರಾಮ್ ನಾಬಿ ಇದೆಯಲ್ಲ ಅದು ಈಗ ನಿಮ್ಮ ಹತ್ರ ಇದೆ ತಾನೆ? ಅದಕ್ಕೆ ಹಂಗಂಗ್ ನಗ್ತಾ, ಅದ್ ನನ್ ಕೆಲ್ಸಕ್ಕೆ ಏನ್ ಬರುತ್ತೆ ಬಿಡು ಅಂತ ನಗ್ತಾ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ 3 ಜನ ಕಾರಲ್ಲಿ ಕೂತಿರ್ತಾರಲ್ಲ ಎಕ್ಸ್ಟ್ರಾ, ಅವರೆಲ್ಲಾರು ಹಂಗಂಗ್ ಕಡೆಗೆ ತಿರುಗಿ ನೋಡ್ತಿರ್ತಾರೆ. ರಾಂಬೋ ಹೇಳ್ತಿರ್ತಾನೆ, ಬಾಸ್ ಅದ್ರ ವ್ಯಾಲ್ಯೂ ಬಂದು 100 ಅರಬ್ ವಾನ್ಸ್. ಈ ಮಾತನ್ನ ಕೇಳಿ ಹಂಗಂಗ್ ಕೂಡ ಫುಲ್ ಶಾಕ್ ಆಗ್ಬಿಡ್ತಾನೆ. ಏನು 100 ಅರಬ್ ವಾನ್ಸಾ ಅಂತ ಕೇಳ್ತಿರ್ತಾನೆ. ಹಂಗಂದ್ರೆ ಅದು ಕಮಾಂಡ್ ಅಲ್ವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಇವನ್ಗೂ ಕೂಡ ಗೊತ್ತಿರಲ್ಲ ಅದೇ ವಸ್ತು ಬಗ್ಗೆ ಅವಾಗ್ಲೇ ಮಾತಾಡ್ತಿದ್ದು ಅಂತ. ಹಂಗಂದ್ರೆ ಅದು CPU GPU ಅಲ್ವಾ, ನಾನೇನೋ ಅದ್ರದ್ದು ಕಂಪ್ಯೂಟರ್ ಯಾವ್ದೋ ಒಂದು ಡಬ್ಬ ಅಂತ ಅನ್ಕೊಂಡೆ ಅಷ್ಟೇ. ಹಿಂದೆ ಕೂತಿರೋ ಒಬ್ಬ ವ್ಯಕ್ತಿ ಹೇಳ್ತಿರ್ತಾನೆ, ನೀವು ಜೈಲಲ್ಲಿ ಇದ್ದಿದ್ದೆ ಸರಿ ಇತ್ತು, ಈಗ ಜೆನ್ಸಿ ಟೈಮ್ ಅಲ್ಲಿ ನೀವು ಗೊಬ್ಬರ ತರ ಕೆಲ್ಸನ ಮಾಡ್ಬೇಡಿ, ಏನ್ ಬಾಸ್ ಆಗ್ತೀರಾ ನೀವು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಯಾಂಗಾಂಗ್ ಅಂತೂ ಫುಲ್ ಡಿಪ್ರೆಷನ್ ಹೋಗಿರೋ ತರ ಕೂತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ ಕಾರ್ನ ತೋರಿಸ್ತಾರೆ. ಮಧುಜಿನ್ಗೆ ಪ್ರಜ್ಞೆ ಇರೋದಿಲ್ಲ. ಇಲ್ಲಿ ಅದಕ್ಕೆ ಜುನ್ ಅವನ್ಗೆ ಹೊಡಿತಾ, ಮಧುಜಿನ್ ಎದೋ ಅಂತ ಅವನ್ಗೆ ಪ್ರಜ್ಞೆ ಬರ್ಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಮಧುಜಿನ್ಗೆ ಗನ್ ಶೂಟ್ ಆಗಿರುತ್ತಲ್ಲ ಅದು ಹೊಟ್ಟೆಗೆ ಬಿದ್ದಿರುತ್ತೆ. ಇಲ್ಲಿ ಅದನ್ನ ಮಿನ್ನು ಟೈಟ್ ಆಗಿ ಹಿಡ್ಕೊಂಡು ಹೇಳ್ತಿರ್ತಾನೆ, ತುಂಬಾ ಬ್ಲಡ್ ಹೋಗ್ತಾ ಇದೆ, ನಾವು ಇವನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಜನ್ ಹೇಳ್ತಿರ್ತಾನೆ, ಈ ಪರಿಸ್ಥಿತಿಲಿ ನಾವು ಇವನ್ನ ಏನೇ ಮಾಡಿದ್ರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಕ್ಕಾಗೋದಿಲ್ಲ. ಮಿನ್ನು ಫುಲ್ ಟೆನ್ಷನ್ ಅಲ್ಲಿ ಹೇಳ್ತಿರ್ತಾನೆ, ಇನ್ನೇನು ಆ ಗನ್ನಲ್ಲಿರೋ ಗೋಲಿನ ಅವ್ನ ಹೊಟ್ಟೆಲಿ ಹಂಗೆ ಬಿಡಕ್ಕಾಗುತ್ತಾ, ಇವ್ನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸಿನಾ ಮತ್ತೆ ಯಾಂಜನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ? ಅದಕ್ಕೆ ಜನ್, ಇಲ್ಲಿ ಕೇಳು, ನೀನೇ ಇವನ್ನ ಕಾಪಾಡು, ನೀನು ಕೂಡ ಡಾಕ್ಟರ್ ಅಲ್ವಾ? ಮಿನ್ನು ಫುಲ್ ಶಾಕ್ ಆಗ್ತಾ, ಹೌದು, ಆದ್ರೆ ನಾನ್ ಪ್ರಾಣಿಗಳ ಡಾಕ್ಟರು. ಅದಕ್ಕೆ ಜನ್ನು ಮಿನ್ ಕಡೆ ಕೈ ತೋರಿಸ್ಕೊಂಡು ಹೇಳ್ತಿರ್ತಾನೆ, ಇವನ್ ಯಾವ ತರ ಮನುಷ್ಯ, ಇವನು ಕೂಡ ಪ್ರಾಣಿನೇ, ಕಟ್ ಮಾಡು
ಇವನು ಮನುಷ್ಯ ಅಲ್ಲ ನಾಯಿ, ಇವನು ಕಟ್ ಮಾಡು ಇವನ್ನ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿನ್ನು ಒಂದ್ ಸೆಕೆಂಡ್ ಯೋಚನೆ ಮಾಡಿ ಹೇಳ್ತಾನೆ, ಇವನು ನಾಯಿ ಅಲ್ಲ ದೊಡ್ಡ ನಾಯಿ. ಅದಕ್ಕೆ ಜುನ್ ಕೂಡ ಹಾ ಹೌದು ಅಂತ ಹೇಳ್ತಾನೆ. ಇಲ್ಲಿ ಅದಕ್ಕೆ ಮಿನ್ನು ಸರಿ ಹಂಗಂದ್ರೆ ಜಾಕೆಟ್ ತೆಗಿ ತರ ಹೇಳ್ಬಿಟ್ಟು ಮಾಧುಜಿಂಗ್ ನ ಎದ್ ನಿಲ್ಲಿಸ್ತಾರೆ. ಆಗ ಮಿನ್ನು ಜುನ್ಗೆ ಹೇಳ್ತಿರ್ತಾನೆ, ಆ ಬ್ಯಾಗ್ ನ ಇವನ್ ತಲೆ ಕೆಳಗಡೆ ಇಡು, ತಲೆ ಕೆಡ್ಸ್ಕೋಬೇಡ, ಆ ಬ್ಯಾಗ್ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಸೂಟ್ ಇದೆ ಅಷ್ಟೇ. ಕೋಟು ಶರ್ಟ್ ಎಲ್ಲ ತೆಗೆದ್ಮೇಲೆ ಮಾಧುಜಿಂಗ್ ಹೊಟ್ಟೆಗೆ ಅನಸ್ತೇಸಿಯಾನ ಕೊಡ್ತಿರ್ತಾನೆ. ಮಿನ್ನು ಕೈಗೆಲ್ಲ ಗ್ಲೌಸ್ ಹಾಕೊಂಡು ಜುನ್ಗೂ ಕೂಡ ಗ್ಲೌಸ್ ಗಳನ್ನ ಕೊಡ್ತಿರ್ತಾನೆ. ಇಲ್ಲಿ ಇವರಿಬ್ರು ಕೈಗೆ ಗ್ಲೌಸ್ ಹಾಕೊಂಡು ಒಬ್ರನ್ನೊಬ್ರು ನೋಡ್ತಿರ್ತಾರೆ. ಆಗ ಮಿನ್ ಹೇಳ್ತಿರ್ತಾನೆ, ಈ ಕಿತ್ತೋದನು ಮನುಷ್ಯ ಅಲ್ಲ ದೊಡ್ಡ ನಾಯಿ. ಆಗ ಜುನ್ ಕೂಡ ಹೇಳ್ತಿರ್ತಾನೆ, ಹಾ ಹೌದು ದೊಡ್ಡ ನಾಯಿ ಅಂತ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಬರೀ 2 ಕಾಲಿನ ನಾಯಿ ಇವನು. ಈಗ ನಾವೇನ್ ಮಾಡ್ತಿದೀವಿ ಅದು ನಾಯಿಯ ಆಪರೇಷನ್, ನಾಯ್ದು ಅಂತ ಅವನಿಗವನೇ ಹೇಳ್ಕೊತಿರ್ತಾನೆ. ಅದಕ್ಕೆ ಜುನ್ ಕೂಡ ನಗ್ತಾ ಹಾ ಅಂತ ಹೇಳ್ತಾನೆ. ಇಲ್ಲಿ ಮಿನ್ ಕೇಳ್ತಿರ್ತಾನೆ ಸ್ಕ್ಯಾಲ್ಪಲ್. ಅದು ಜುನ್ಗೆ ಅರ್ಥ ಆಗಲ್ಲ. ಅಂತ ಅವನು ಕತ್ನ ಸೊಟ್ಟ ಮಾಡ್ಕೊಂಡ್ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಅರೇ ಚಾಕು ಕೊಡು. ಮಿನ್ನ ಚಾಕು ತಗೊಂಡು ಬುಲೆಟ್ ಇರೋ ಜಾಗನ ಕುಯ್ತಿರ್ತಾನೆ. ಇಷ್ಟ ಗಂಟ ಜುನ್ ಏನೋ ಧೈರ್ಯನ ಹೇಳ್ತಿದ್ದ, ಆದ್ರೆ ಆ ಬ್ಲಡ್ ನ ನೋಡಿದ ತಕ್ಷಣ ಅವನ್ಗೆ ವಾಮಿಟ್ ಬರತ್ತಾರ. ಆಮೇಲೆ ಅವನು ಬೈದಲ್ಲಿ ಅಂತೆಲ್ಲ ನಿಧಾನಕ್ಕೆ ಕಿರ್ಸ್ತಿರ್ತಾನೆ. ಮಿನ್ನು ಬುಲೆಟ್ ನ ತೆಗೆದ್ಬಿಟ್ಟು ಪ್ಲೇಟ್ ಅಲ್ಲಿ ಇಡ್ತಾನೆ. ಆಮೇಲೆ ಅವನು ಹೇಳ್ತಿರ್ತಾನೆ, ಈಗ ಇಲ್ಲಿ ನಮ್ಗೆ ಸ್ಟಿಚ್ ಹಾಕ್ಬೇಕು, ಕೈನ ಇಲ್ಲಿಡು. ಜುನ್ಗೆ ಇದೆಲ್ಲ ನೋಡಿ ಮಾಡಿ ಅಭ್ಯಾಸ ಇಲ್ದೇ ಇರೋದಕ್ಕೆ ಅವನ್ಗೆ ತುಂಬಾನೇ ಭಯ ಆಗ್ತಿರುತ್ತೆ. ಇಲ್ಲಿ ಮಿನ್ ಹೇಳ್ತಿರ್ತಾನೆ, ಇಲ್ಲಿ ಕೈ ಇಡು ಅಂತ. ಅವನು ಎಲ್ಲೋ ಕೈ ಇಟ್ಟಿರೋದನ್ನ ನೋಡಿ ಬೈತಿರ್ತಾನೆ, ನೀನು ತಪ್ಪಾಗಿರೋ ಜಾಗದಲ್ಲಿ ಕೈ ಇಡ್ತಿದ್ಯಾ. ಅದಕ್ಕೆ ಜುನ್ನು ಎದ್ರುಕೊಂಡು ಹೇಳ್ತಿರ್ತಾನೆ, ಇಡ್ತಿದೀನಿ. ಆತರ ಅಷ್ಟೊಂದು ಕೋಪ ಯಾಕೆ ಮಾಡ್ಕೋತಾ ಇದೀಯಾ, 1 ನಿಮಿಷ ಇರು. ಸ್ಟಿಚ್ ಎಲ್ಲ ಹಾಕಿದ್ಮೇಲೆ ಇಲ್ಲಿ ಮಿನ್ ಹೇಳ್ತಿರ್ತಾನೆ ಆಯ್ತು ಅಂತ. ಅದೇ ಟೈಮ್ಗೆ ಮಾಧುಜಿನ್ಗೆ ಒಂಥರ ಪಿಟ್ಸ್ ಬರುತ್ತಲ್ಲ, ಆ ತರ ಅವನು ಆಡ್ತಿರ್ತಾನೆ. ಇದನ್ನ ನೋಡ್ಕೊಂಡು ಜುನ್ ಕೇಳ್ತಿರ್ತಾನೆ, ಇವ್ನು ಯಾಕೆ ಈ ತರ ಆಡ್ತಿರ್ತಾನೆ, ಮಾಧುಜನ್ ಅಂತ ಎಬ್ಬಿಸಕ್ಕೆ ಟ್ರೈ ಮಾಡ್ತಿರ್ತಾನೆ. ಅವನು ಫುಲ್ ಈ ತರ ವೈಬ್ರೇಟ್ ಆಗ್ತಿರೋದನ್ನ ನೋಡಿ ಜುನ್ ಹೇಳ್ತಿರ್ತಾನೆ, ಏನಾಯ್ತು ಇವ್ನ್ಗೆ, ಮಾಧುಜನ್ ಅಂತ ಕರೆದ್ರು ಅವನಿಗೊಂಚೂರು ಪ್ರಜ್ಞೆನೆ ಬರ್ತಿರಲ್ಲ. ಆಮೇಲೆ ಸಡನ್ ಆಗಿ ಅವನು ಕೋಮಾಗ ಹೋದಂಗ್ ಹೊಂಟೋಗ್ಬಿಡ್ತಾನೆ. ಇದನ್ನ ನೋಡಿ ಮಿನ್ ಹೇಳ್ತಿರ್ತಾನೆ, ಇವನು ಶಾಕಿಗೆ ಹೊರಟೋಗಿದ್ದಾನೆ ಅಂತ. ಆಮೇಲೆ ಅವನು ಬ್ರೀತಿಂಗ್ ಫಸ್ಟ್ ಏಡ್ ನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಜುನ್ ಇಲ್ಲಿ ಮಾಧುಜನ್ಗೆ ಕಪಾಳ ಕೊಡಿತಾ ಹೇಳ್ತಿರ್ತಾನೆ, ನೀನ್ ಸಾಯೋಂಗಿಲ್ಲ, ನೀನೇ ನನ್ ಲಾಸ್ಟ್ ಆಪ್ಷನ್, ಎದೋ ಅಂತೆಲ್ಲ ಹೊಡಿತಿರ್ತಾನೆ. ಆದ್ರೆ ಅವನ್ಗೆ ಎಚ್ಚರ ಆಗ್ತಿರಲ್ಲ. ಆಗ ಮಿನ್ ಹೇಳ್ತಾನೆ, ಬೇಗ ಆಕ್ಸಿಜನ್ ಕೊಡು, ಬಾಯಿಂದ ಬೇಗ ಕೊಡು ಅಂತ. ಇಲ್ಲಿ ಜುನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವನಂತೂ ಫುಲ್ ಶಾಕ್ ಆಗಿರ್ತಾನೆ. ಇಲ್ಲಿ ಜುನ್ ಉಸ್ರೇ ಇಲ್ವಾ ಇವನ್ಗೆ ಅಂತ ಅನ್ಬಿಟ್ಟು ಎಲ್ಲಿ ಸಿಗಾಕೊಂಡೆ ನಾನು ಅಂತ ಹೇಳ್ಬಿಟ್ಟು ಅವನು ಮಾಧುಜನ್ಗೆ ಹೇಳ್ತಿರ್ತಾನೆ, ಇಲ್ಲಿ ಕೇಳು, ನೀನು ಸಾಯೋಂಗಿಲ್ಲ, ಬದುಕ್ಲೇಬೇಕು ಅಂತ ಜೋರಾಗಿ ಉಸಿರು ತಗೊಂಡು ಮಾಧುಜನ್ ಮೂಗು ಬಾಯ್ನ ಹಿಡ್ಕೊಂಡು ಜೋರಾಗಿ ಉಸಿರುನ ಅವ್ನ ಬಾಯಿ ಒಳಗಡೆ ಊದ್ತಿರ್ತಾನೆ. ಇಷ್ಟ್ ಮಾಡಿದ್ಮೇಲೆ ಅವನು ಮಿನ್ನ ಕೇಳ್ತಿರ್ತಾನೆ, ಏನಾದ್ರೂ ವ್ಯತ್ಯಾಸ ಬೀಳ್ತಾ ಅಂತ. ಇಲ್ಲಿ ಅವನು ಮತ್ತೆ ಫಸ್ಟ್ ಏಡ್ ನ ಮಾಧುಜನ್ಗೆ ಕೊಡ್ತಿರ್ತಾನೆ. 1 2 3 ಅಂತ ಎಣಿಸ್ಕೊಂಡು. ಅಷ್ಟೆಲ್ಲ ಏನೇ ಮಾಡಿದ್ರು ಮಾಧುಜನ್ಗೆ ಪ್ರಜ್ಞೆನೆ ಬರ್ತಾರಲ್ಲ. ಇಲ್ಲಿ ಜುನ್ ಅಂತೂ ಹಾಕೊಂಡ್ರಪ್ಪರಪ್ಪ ಅಂತ ಚಿಚ್ತಾ ಇರ್ತಾನೆ. ಆಗ ಮಿನ್ನು 1 ನಿಮಿಷ ಇರು ಅಂತ ಹೇಳ್ಬಿಟ್ಟು ಮಾಧುಜನ್ ಕತ್ತಿಗೆ ಬೆಲ್ಟ್ ಹಾಕಿರ್ತಾನಲ್ಲ ಅದನ್ನ ತಕ್ಕೋತಿರ್ತಾನೆ. ಯಾವ ಕಡೆ ಗನ್ ಬಿದ್ದಿದಲ್ಲ ಆ ಕಡೆ ಬಿಟ್ಟು ಇನ್ನೊಂದ್ ಕಡೆ ಡೈರೆಕ್ಷನ್ ಅಲ್ಲಿ ಅದನ್ನ ಬೆಲ್ಟ್ ನ ಇಟ್ಬಿಟ್ಟು ಹೇಳ್ತಿರ್ತಾನೆ, ತಗೋ ಇದನ್ನ ಗಟ್ಟಿಯಾಗಿ ಹಿಡ್ಕೋ ಅಂತ ಹೇಳ್ಬಿಟ್ಟು ಜುನ್ ಕೈಲಿ ಕೊಡ್ತಿರ್ತಾನೆ. ಯಾವಾಗ ಅವನು ಬೆಲ್ಟ್ ನ ಗಟ್ಟಿಯಾಗಿ ಹಿಡ್ಕೋತಾನೋ ಆಗ ಮಿನ್ನು ರಿಮೋಟ್ ನ ಪ್ರೆಸ್ ಮಾಡ್ತಿರ್ತಾನೆ. ಆಗ ಕರೆಂಟ್ ಪಾಸ್ ಆಗ್ತಿರುತ್ತೆ. ಅದರಿಂದ ಮಾಧುಜಿನ್ ವೈಬ್ರೇಟ್ ಆಗ್ತಿರ್ತಾನೆ. ಮಾಧುಜಿನ್ಗೆ ಸ್ವಲ್ಪ ಪ್ರಜ್ಞೆ ಬಂದು ಅವನು ಸ್ವಲ್ಪ ಅಳ್ಳಾಡ್ತಿರ್ತಾನೆ ಕೂಡ. ಇದನ್ನ ನೋಡಿ ಇವರಿಬ್ರು ಮತ್ತೆ ಇನ್ನೊಂದ್ಸತಿ ಅಂತ 1 2 3 ಕೌಂಟ್ ಅನ್ನ ಒಟ್ಟಿಗೆ ಹೇಳ್ತಾರೆ. ಇವರು ಕರೆಂಟ್ ಕೊಟ್ಟಾಗ ಮಾಧುಜನ್ಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಅದನ್ನ ನೋಡಿ ಇವರಿಬ್ರು ಖುಷಿನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಮಿನ್ ಜುನ್ ಅಂತೂ ಹೇಳ್ತಿರ್ತಾರೆ, ವಾವ್ ಸೂಪರ್ ಅಂತ. ಇಲ್ಲಿ ಜುನ್ ಹೇಳ್ತಿರ್ತಾನೆ, ಉಸಿರಾಡು ಪ್ರಜ್ಞೆ ಬಂತು ನಿನ್ಗೆ, ಉಸಿರಾಡು, ನೀನು ಬದುಕಿದ್ಯಾ, ಥ್ಯಾಂಕ್ ಗಾಡ್ ಅಂತೆಲ್ಲ ಬೇಡ್ಕೋತಿರ್ತಾನೆ. ಮಾಧುಜಿನ್ ಇಷ್ಟೊಂದು ಸುಸ್ತಾಗಿರೋದನ್ನ ನೋಡಿ ಮಿನ್ ಹೇಳ್ತಿರ್ತಾನೆ, ಇವನ್ಗೆ ರಕ್ತ ಬೇಕು, ಬ್ಲಡ್ ಕಮ್ಮಿ ಆಗಿದೆ ಇವನ್ ಬಾಡಿಲಿ, ನಿನ್ ಬ್ಲಡ್ ಗ್ರೂಪ್ ಯಾವ್ದು, ಹೇಳು ಅಂತ ಮಾಧುಜಿನ್ನ ಕೇಳ್ತಿರ್ತಾನೆ. ಮಾಧುಜಿನ್ ತುಂಬಾ ನಿಧಾನಕ್ಕೆ ಹೇಳ್ತಿರ್ತಾನೆ. ಅವ್ನು ಹೇಳ್ತಿರೋದು ಯಾರಿಗೂ ಕೇಳ್ಸಲ್ಲ. ಇಲ್ಲಿ ಅದಕ್ಕೆ ಜುನ್ನೇ ಕೇಳ್ತಿರ್ತಾನೆ, ಓನಾ ಅಂತ. ಅದಕ್ಕೆ ಅವನು ಅಂತಿರ್ತಾನೆ. ಇಲ್ಲಿ ಅದಕ್ಕೆ ಮತ್ತೆ ಜುನ್ ಕೇಳ್ತಾನೆ, ಏನಾ ಅಂತ. ಮತ್ತೆ ಅವನು ಅದನ್ನೇ ಹೇಳ್ದಾಗ ಅವನು ಬೀನಾ ಅಂತ ಕೇಳ್ತಾನೆ. ಆಗ ಮಾಧುಜನ್ ಕೂಡ ಬಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜುನ್ನಿಗೆ ಏನ್ ಅನ್ಸುತ್ತೆ ಅಂದ್ರೆ ಅದು ಎ ಬಿ ಅನ್ನೋ ತರ ಕೇಳಿಸುತ್ತೆ. ಅದಕ್ಕೆ ಅವನು ಎ ಬೀನಾ ಅಂತ ಕೇಳ್ತಾನೆ. ಇಲ್ಲಿ ಅದಕ್ಕೆ ಮಾಧುಜಿನ್ನು ಜಿಂದು ಕಾಲರ್ ಇಟ್ಕೊಂಡು ಹೇಳ್ತಿರ್ತಾನೆ, ಬಿ ಫಾರ್ ಬಾಲ್ ಕೊಡೋಲೆ ನಾಯಿ ಅಂತ ಅನ್ಬಿಟ್ಟು ಅವನು ಮತ್ತೆ ಬಿದೋಗ್ತಾನೆ. ಇಲ್ಲಿ ಅವಾಗ ಮಿನ್ನು ಜುನ್ನ ಕೇಳ್ತಿರ್ತಾನೆ, ನಿನ್ ಬ್ಲಡ್ ಗ್ರೂಪ್ ಯಾವ್ದು ಅಂತ. ಅದಕ್ಕೆ ಜುನ್ ಕೂಡ ಕೋಪದಲ್ಲಿ ಕೇಳ್ತಾನೆ, ನಿಂದ್ ಯಾವ್ದು ಅಂತ. ಅದಕ್ಕೆ ಮಿನ್ ಹೇಳ್ತಾನೆ, ನಂದು ಎ ಪಾಸಿಟಿವ್ ಅಂತ. ಇಲ್ಲಿ ಅದಕ್ಕೆ ಜುನ್ನು ಕೂತ್ಕೊಳ್ತಾ ಹೇಳ್ತಿರ್ತಾನೆ, ಇವತ್ತಿನ ದಿನಾನೇ ಚೆನ್ನಾಗಿಲ್ಲ, ನಾನು ಹಣೆ ಬರನೇ ಸರಿ ಇಲ್ಲ ಅಂತ. ಸೊ ಇಲ್ಲಿಗೆ ಪಾರ್ಟ್ 4 ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.